ಒಂದು ಒಳ್ಳೆ ಸಮಯ. ನಮ್ಮ ಜೀವಿತದಲ್ಲಿ ಸಿಗುವಂತಹ ಅನೇಕ ಒಳ್ಳೆ ವ್ಯಕ್ತಿಗಳು ಸಿಗ್ತಾರೆ, ಫ್ರೆಂಡ್ಸ್ ಸಿಗ್ತಾರೆ, ಮತ್ತೆ ಕೆಲವರು ಕಳೆದು ಹೋಗ್ತಾರೆ, ಕೆಲವರು ಸತ್ತು ಹೋಗ್ತಾರೆ, ಕೆಲವು ಆಸ್ತಿಗಳು ಸಂಪಾದನೆ ಮಾಡ್ತೀವಿ, ಕೆಲವು ಆಸ್ತಿಗಳು ಕಳ್ಕೊಳ್ತೀವಿ. ಈ ಸಭೆ ಕಟ್ಟುವಂತ ವಿಚಾರದ ಮಾತ್ರ ನಮ್ಮ ಜೀವಿತದಲ್ಲಿ ಎಷ್ಟು ಜನಕ್ಕಿದೆಯೋ, ನಮ್ಮ ಜೀವಿತದಲ್ಲಿ ಇಂತಹ ಇಷ್ಟು ವರ್ಷದಲ್ಲಿ ಇನ್ನೊಂದು ಸಭೆ ಕಟ್ಟೋದಕ್ಕೆ ದೇವರು ಅವಕಾಶ ಕೊಟ್ಟಿದ್ರಂದ್ರೆ ಅದು ದೇವರ ಮಹಾಕೃಪೆ. ಅದು ನಮ್ಮ ಮುಂದೆ ಇಟ್ಟಂತ ದೊಡ್ಡ ಒಂದು ಆಶೀರ್ವಾದ. ಆಮೆನ್ ಆಮೆನ್. ಎಷ್ಟೋ ಸಭೆಗಳಲ್ಲಿ ಎಷ್ಟೋ ಜನಕ್ಕೆ ಇದಿಲ್ಲ, ಆದ್ರೆ ಕಟ್ಟೋದಕ್ಕೆ ದೇವರು ಸಿದ್ಧ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಓದ್ರಿ. ನಿಮಗೆ ತಿಳಿಸುತ್ತೇನೆ, ಆ ಸಭೆಗಳವರು ಬಹಳ ಹಿಂಸೆ ತಾಳದವರಾದರು ಮತ್ತು ವಿಪರೀತವಾದ ಬಡತನದಲ್ಲಿದ್ದರು, ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತಿಯನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನು ಮೀರಿ ತಮ್ಮಷ್ಟಿಗೆ ತಾವೇ ಕೊಟ್ಟರು. ಆಮೆನ್. ತಮ್ಮಷ್ಟಿಗೆ ತಾವೇ ಕೊಟ್ಟರು. ಹಲ್ಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆಗಾಗಿ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ಮಾತಾಡಿಸು, ನಿಮ್ಮ ವಾಕ್ಯದಿಂದ ನನ್ನನ್ನು ಬಲಪಡಿಸು, ಕೃಪೆ ತೋರಿಸು, ಸಹಾಯ ಮಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ದಿನ ಪ್ರಾರ್ಥನೆ ಎಂಬ ವಿಚಾರವಾಗಿ ನಾವು ದೇವರ ವಾಕ್ಯವನ್ನು ನೋಡ್ಕೊಳ್ಳೋಣ. ಪ್ರಾರ್ಥನೆ ಅನ್ನೋದು ದೇವರ ಜೊತೆ ಮಾತಾಡುವಂತಹ ಗುಣಲಕ್ಷಣಗಳು. ಅಥವಾ ಪ್ರಾರ್ಥನೆ ಅಂದ್ರೆ ದೇವ್ರ ಜೊತೆ ಮಾತಾಡುವಂತಹ ಒಂದು ಕಾರ್ಯವನ್ನ ಪ್ರಾರ್ಥನೆ ಅಂತೇವೆ. ದೇವ್ರು ನಮ್ಮ ಜೊತೆ ಮಾತಾಡುವಂಥದ್ದನ್ನ ದೇವರ ವಾಕ್ಯ ಓದುವಾಗ ದೇವ್ರು ನಮ್ಮ ಜೊತೆ ಮಾತಾಡುವಂತನಾಗಿರ್ತಾನೆ. ಆಮೆನ್. ಎರಡು ನಮ್ಮ ಜೀವಿತದಲ್ಲಿ ಇಂಪಾರ್ಟೆಂಟ್ ಆಗಿ ಎರಡು ಮುಖ್ಯ. ಯಾವ್ದಾದ್ರು ಒಂದು ದೇವ್ರ ಜೊತೆ ಮಾತಾಡುವಂಥದ್ದು, ಎರಡನೇದಾಗಿ ದೇವರು ನಮ್ಮ ಜೊತೆ ಮಾತಾಡೋದು. ಪ್ರಾರ್ಥನೆ ಅನ್ನೋದು ನಾವು ದೇವ್ರ ಜೊತೆ ಮಾತಾಡೋದು. ವಾಕ್ಯ ಓದುವಾಗ ದೇವ್ರು ನಮ್ಮ ಜೊತೆ ಮಾತಾಡುವಂತದ್ದಾಗಿರ್ತದೆ. ಆಮೆನ್. ಈ ಒಂದು ಬೆಳಗಿನ ಸಮಯದಲ್ಲಿ ಎಷ್ಟು ಜನ ನಂಬ್ತೀರಾ ದೇವ್ರು ನನ್ನ ಜೊತೆ ಮಾತಾಡ್ತಾನೆ ಅಂತೇಳಿ? ಆಮೆನ್. ನಮ್ಮ ದೇವರು ಮಾತಾಡೋ ದೇವರು, ಅದರಿಂದ ಮಾತಾಡ್ತಾರೆ. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಎಂಬ ವಿಚಾರದಲ್ಲಿ ಅನೇಕ ವಿಧಗಳಿದಾವೆ, ಅನೇಕ ವಿಧಗಳ ಪ್ರಾರ್ಥನೆಗಳಿದಾವೆ. ಉಪವಾಸ ಪ್ರಾರ್ಥನೆ, ಆನ್ಲೈನ್ ಪ್ರಾರ್ಥನೆ ಮತ್ತು ಏಕಾಂತ ಪ್ರಾರ್ಥನೆ, ವಾಕ್ ಮಾಡುವಂತ ಪ್ರಾರ್ಥನೆ, ಸ್ತೋತ್ರ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಕಣ್ಣೀರು ಪ್ರಾರ್ಥನೆ. ಈ ರೀತಿಗೆ ಪ್ರಾರ್ಥನೆಗಳ ಅನೇಕ ವಿಧವಾಗಿದ್ದಾವೆ. ಆದರೆ ಮುಖ್ಯವಾಗಿ ಎಲ್ಲ ವಿಧಗಳಲ್ಲೂ ದೇವರು ಕಾರ್ಯ ಮಾಡ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆಮೆನ್ ಆಮೆನ್. ಆದ್ರೆ ಯಾರ ಪ್ರಾರ್ಥನೆ ಕೇಳಿಸಲ್ಪಡ್ತದೆ, ಯಾರ ಪ್ರಾರ್ಥನೆ ದೇವ್ರು ಕೇಳಿಸ್ಕೊಳ್ಳೋದಿಲ್ಲ ಅನ್ನೋದು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆಮೆನ್. ಎಷ್ಟವ್ರು ಪ್ರೇಯರ್ ಮಾಡ್ತೀರಿ ಅನ್ನೋದಕ್ಕಿಂತ ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನ ಇಲ್ವ ಅನ್ನೋದ್ರಲ್ಲೇ ಮುಖ್ಯವಾದಂತಹ ವಿಚಾರ. ಅದರಿಂದ ಸಹೋದರ ಸಹೋದರಿಗಳೇ, ಈ ಸಮಯದಲ್ಲಿ ಪ್ರಾರ್ಥನೆ ವಿಚಾರವಾಗಿ ಕೆಲವು ಕಾರ್ಯಗಳನ್ನು ನೋಡೋಣ. ಇಂಪಾರ್ಟೆಂಟ್ ಆಗಿ ಪ್ರಾರ್ಥನೆ ಎಲ್ಲಿ ದೇವರು ಸಂಚಾರ ಮಾಡ್ತಾನೆ, ಎಲ್ಲಿ ಪ್ರಾರ್ಥನೆ ಕೇಳಲ್ಪಡುತ್ತದೆ, ಯಾರ ಪ್ರಾರ್ಥನೆ ಕೇಳಲ್ಪಡುತ್ತದೆ, ಆ ಪ್ರಾರ್ಥನೆ ಕೇಳಿದ್ರೆ ಹೆಂಗ ರಿಸಲ್ಟ್ ಇರ್ತದಲ್ಲ ಸಹ ನಾವು ನೋಡಬಹುದು. ಓಕೆ, ಅಪೊಸ್ತಲ ಕಾರ್ಯಗಳು 2ನೇ ಅಧ್ಯಾಯ 41-42ನೇ ವಾಕ್ಯದಲ್ಲಿ ಆದಿ ಸಭೆಯಲ್ಲಿ ನಡೆದಂತ ಕೆಲವು ಕಾರ್ಯಗಳು. ಆದಿ ಸಭೆಯಲ್ಲಿ ಸಭೆ ಹೆಂಗಿರಬೇಕು, ಸಭೆ ಯಾವ ರೀತಿ ಪ್ರಾರ್ಥಿಸಬೇಕು, ಅಪೊಸ್ತಲರ ಬೋಧನೆಗಳು ಈ ರೀತಿಯಾಗಿರ್ತದೆ, ಯಾವ ರೀತಿ ಮಾಡಿದ್ರೆ ಆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ. ಪ್ರೀತಿಯ ದೇವ ಜನರೇ, 41ನೇ ವಾಕ್ಯದಿಂದ ಓದಿಕೊಳ್ಳುವಾಗ ಯೇಸು ಕ್ರಿಸ್ತನನ್ನ ಒಪ್ಪಿಕೊಂಡಂತವರು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಷ್ಟು ಜನ? 3,000 ಜನ ಸೇರಿದ್ರಂದ್ರೆ ದೇವರ ಆತ್ಮನಿಗೆ ಎಂತ ಅದ್ಭುತವಾದಂತಹ ಪ್ರಸಂಗಗಳು, ಎಷ್ಟು ಅದ್ಭುತವಾದಂತಹ ಪ್ರಾರ್ಥನೆಗಳಿದ್ರೆ ಆ ಕಾರ್ಯಗಳ ಕಟ್ಟುಗಳು ಒಡೆಯಲ್ಪಟ್ಟು ಜನ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗ್ತಾರೆ. ಓಕೆ, 42ನೇ ವಾಕ್ಯವನ್ನು ಓದುವಾಗ ಇವರು ಅಪೊಸ್ತಲರ ಬೋಧನೆ ಕೇಳೋದ್ರಲ್ಲಿ ಇಂಪಾರ್ಟೆಂಟ್. ಎಲ್ಲಾ ಸಭೆ ಮಕ್ಕಳು, ವಿಶ್ವಾಸಿಗಳಾಗ್ಲಿ ಸೇವಕರುಗಳಾಗ್ಲಿ, ಯಾರ
ಬೋಧನೆಯಲ್ಲಿ ಇರಬೇಕಂದ್ರೆ ಅಪೊಸ್ತಲರ ಬೋಧನೆಯಲ್ಲಿ ನಾವಿರಬೇಕು. ಹೇಳ್ರಿ, ಯಾವ ಬೋಧನೆ? ಅಪೊಸ್ತಲರ ಬೋಧನೆ. ಯಾಕಂದ್ರೆ ಅಪೊಸ್ತಲರು ಅಂದ್ರೆ ಏನಂದ್ರೆ ಯೇಸುವನ್ನ ನೇರಕ್ಕೆ ಪುನಃಸ್ಥಾನ ಹೊಂದಿದಾಗ ನೋಡಿದಂತವರು. ಆಮೇನ್. ಕಣ್ಣಾರೆ ಪುನಃಸ್ಥಾನ ಹೊಂದಿದಂತಹ ನೋಡಿದಂತವರನ್ನ ಅಪೊಸ್ತಲರು ಅಂತ ಕೇಳ್ತೇವೆ. ಹಲ್ಲೆಲೂಯ. ಮತ್ತೆ ಎರಡನೇ ಭಾಗ ಅಪೊಸ್ತಲರು ಏನಂದ್ರೆ ಅನೇಕ ಸಭೆಗಳನ್ನ ನಿರ್ಮಾಣ ಮಾಡಿದವರು ಸಹ ಅಪೊಸ್ತಲರು ಅಂತ ಕರಿತೇವೆ. ಆದ್ರೆ ಇದು ಲೋಕದ ರೀತಿಯಲ್ಲಿ. ಆದ್ರೆ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ದೇವರನ್ನ ನೇರಕ್ಕೆ ನೋಡಿದಂತಹ ಆ ಒಂದು ಶಿಷ್ಯರನ್ನ ಅಪೊಸ್ತಲರು ಅಂತ ಕರಿತೇವೆ. ಪುನಃಸ್ಥಾನ ಹೊಂದಿದಂತ ಯೇಸುವನ್ನು ನೇರವಾಗಿ ನೋಡಿದಂತವರು, ನೇರವಾಗಿ ಉಪದೇಶ ಹೊಂದಿಕೊಂಡಂತವರು, ಯೇಸು ಕ್ರಿಸ್ತನ ಆಜ್ಞೆಗಳನ್ನ ಸ್ವೀಕಾರ ಮಾಡಿದಂತವರು, ಕಿವಿಯಾರ ಕೇಳಿ ಕಣ್ಣಾರೆ ನೋಡಿದಂತಹ ಈ ಅಪೊಸ್ತಲರು. ಅವರು ಈ ಸಭೆ ಹೆಂಗಿರಬೇಕು, ಯಾವುದರ ಮೇಲೆ ಆಧಾರವಾಗಿರಬೇಕು ಅನ್ನೋದನ್ನ ಒಂದು ಕುಟುಂಬವಾಗ್ಲಿ, ಒಂದು ವ್ಯಕ್ತಿಯಾಗ್ಲಿ, ಒಂದು ಸಭೆಯಾಗ್ಲಿ ಇದು ತುಂಬಾ ಪ್ರಾಮುಖ್ಯವಾಗಿರಬೇಕು. ಮೊದಲನೇದಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ಇವರು ಅಪೊಸ್ತಲರ ಬೋಧನೆಯನ್ನು ಕೇಳೋದ್ರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ. ಗಮನಿಸಿ, ಕೇಳಿಸ್ಕೊಳ್ಬೇಕು. ದೇವರ ವಾಕ್ಯ ಹೇಳುತ್ತೆ ಪ್ರಕಟಣೆಯಲ್ಲಿ, ಕಿವಿ ಉಳ್ಳವನು ಜರಗಲಿ, ಕಿವಿ ಉಳ್ಳವನು. ಓಕೆ, ಕಿವಿ ಇಂಪಾರ್ಟೆಂಟ್ ಕೇಳಿಸ್ಕೊಳ್ಳಕ್ಕೆ. ನೀನು ಓದಿದ್ಯಾ ಓದಿಲ್ವಾ, ಹೆಣ್ಣೋ ಗಂಡೋ, ಸಿಟಿಯವರ ಹಳ್ಳಿಯವರು, ಇದ್ಯಾವುದು ಬೇಕಾಗಿಲ್ಲ ದೇವರಿಗೆ. ದೇವ್ರಿಗೆ ಬೇಕಾಗಿರೋದೇನಂದ್ರೆ ನೀನು ಕೇಳಿಸ್ಕೋಬೇಕು. ನಾವು ಕೇಳಿಸ್ಕೊಳ್ಳೋ ವಿಚಾರದಲ್ಲಿ ಜಾಗೃತಿಯಿಂದ ಕೇಳಿಸ್ಕೋಬೇಕು. ಜನಗಳಿಗೆ ಯಾವ್ದು ಇಷ್ಟ, ಜಾಸ್ತಿ ಇಂಟ್ರೆಸ್ಟ್ ಅಂದ್ರೆ ನಮ್ಮ ಕುರಿತಾಗಿ ಯಾರಾದ್ರೂ ಶಾಸ್ತ್ರ ಹೇಳಿದ್ರೆ, ಪ್ರವಾದನೆ ಹೇಳಿದ್ರೆ, ಅಥವಾ ಮುಂದೆ ನಿನ್ನ ಭವಿಷ್ಯತ್ ಹಿಂಗ ಆಗುತ್ತಂದ್ರೆ ತುಂಬಾ ಜಾಗೃತಿಯಿಂದ ಕೇಳಿಸ್ಕೊಳ್ತೀವಿ. ಹೌದೌದು, ನನ್ನ ಬಗ್ಗೆ ಹೇಳ್ರಿ ಅಂತ ಹೇಳ್ತೀವಿ. ಇನ್ನು ಕೆಲವರು ಸಂತೆಯಲ್ಲಿ ಕಣಿ ಕೇಳ್ತಾರೆ, ಇನ್ನು ಕೆಲವರು ಶಾಸ್ತ್ರ ಕೇಳ್ತಾರೆ, ನನ್ನ ಬಗ್ಗೆ ನನ್ನ ಭವಿಷ್ಯತ್ ಏನಾಗುತ್ತೆ ಅಂತೇಳಿ ಅದರ ಬಗ್ಗೆ ಗಮನ ತುಂಬಾ ಆಸಕ್ತಿಯಿಂದ ಇರ್ತಾರೆ. ಇನ್ನು ಕೆಲವು ಪಾಸ್ಟರ್ಗಳು ಪ್ರಾರ್ಥನೆ ಮಾಡುವಾಗ ಅವು ದೇವರು ನನಗಾಗಿ ಮಾತಾಡದ, ಇವರು ಪ್ರವಾದನೆ ಹೇಳಿದ್ರು ಅಂತೇಳಿ ಅದ್ರ ಕೂಡ ಗಮನ ಕೊಡ್ತೀನಿ. ಓಕೆ, ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ಅಲ್ಲಿ ಗಮನಿಸಬೇಕು, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಏನ್ರಿ? ಯಾಕಂದ್ರೆ ದೇವರ ವಾಕ್ಯ ಮಾತಾಡುವಾಗ, ದೇವರ ವಾಕ್ಯ ಹೇಳುವಾಗ ನಿನ್ನ ಕಿವಿಗಳು ಆ ಕಡೆ ಈ ಕಡೆ ಹೋಗಬಾರದು. ಯಾಕಂದ್ರೆ ದೇವರು ಮಾತಾಡುವಾಗ ಆ ವಾಕ್ಯವನ್ನು ನೀನು ಕೇಳಿಸ್ಕೊಳ್ಳುವಾಗ ಆ ವಾಕ್ಯ ನಿನ್ನ ಜೀವಿತದಲ್ಲಿ ದೊಡ್ಡ ಮಹತ್ ಕಾರ್ಯ ಮಾಡುತ್ತೆ. ಆಮೇನ್. ಏನ್ ಮಾಡಬೇಕು? ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು. ಯಾಕಂದ್ರೆ ದೇವರ ವಾಕ್ಯ ನೀನು ಕೇಳಿಸ್ಕೊಳ್ಳುವಾಗ ನಿನ್ನ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುತ್ತದೆ. ಒಳ್ಳೆಯದನ್ನು ಮಾಡದೆ ಅದು ವಾಪಸ್ ಬರೋದಿಲ್ಲ. ಯೆಶಾಯನ ಗ್ರಂಥ 55ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. 9, 10, 11ನೇ ವಾಕ್ಯ ನೋಡುವಾಗ ದೇವರ ವಾಕ್ಯ ಏನ್ ಮಾಡುತ್ತೆ? ಅಲ್ಲಿ ಕೆಲಸ ಮಾಡದೆ ವಾಪಸ್ ಬರೋದಿಲ್ಲಂತೆ. ಅದಕ್ಕೆ ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು. ಆಮೇನ್. ಕಾರ್ಯ ಸಾಧಿಸದೆ ವಾಪಸ್ ಬರೋದಿಲ್ಲ. ಆಮೇನ್. ಇವತ್ತು ನೀವು ಕೇಳುವಂತ ನೀವೆಲ್ಲರೂ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೆ ಆದ್ರೆ, ಆ ವಾಕ್ಯ ನಿಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿದ್ರೆ, ನಿಮ್ಮ ಶರೀರದಲ್ಲಿ ಬಲಹೀನತೆ ಇರಬಹುದು, ನಿಮ್ಮ ಮನಸ್ಸಲ್ಲಿ ಭಯ ಇರಬಹುದು, ಆತಂಕ ಇರಬಹುದು, ಅಥವಾ ಯಾವನೋ ಡಾಕ್ಟರ್ಗೆ ಹೇಳ್ಬಿಟ್ರು ನೀನು ಸತ್ತೋಗ್ತಿ ಅಂತೇಳಿ, ಅಥವಾ ಬೇರೆ ಕಾಯಿಲೆ ಇದೆ ಅಂತೇಳಿ, ಅಥವಾ ಸಾಲದ ಭಯದಲ್ಲಿ ಕುತ್ಕೊಂಡಿರಬಹುದು, ಅಥವಾ ದೆವ್ವದ ಭಯದಲ್ಲಿ ಇರಬಹುದು, ನೀವು ಲೋಕದ ಯಾವುದೋ ಒಂದು ಸಮಸ್ಯೆ ನಿನ್ನ ಕಾಡ್ತಾ ಇರಬಹುದು. ಅದರ ಕರ್ತನ ವಾಕ್ಯವನ್ನು ಕೇಳುವಾಗ ನಿಮ್ಮನ್ನ ಬಲಪಡಿಸ್ತದೆ. ನಾನು ನಿನ್ನ ಮೊರೆಯನ್ನು ಕೇಳಿ ನಿನಗೆ ಸದುತ್ತರನ್ನು ದಯಪಾಲಿಸುವಂತ ನಾನು ನಿನ್ನ ಎಲ್ಲಾ ಇಕ್ಕಟ್ಟಿಂದ ಬಿಡಿಸಿ ಕಾಪಾಡುವಂತ ದೇವರಾಗಿದ್ದೇನೆ ಅಂತ ಹೇಳ್ತಾನೆ. ಆಮೆನ್, ಆಮೆನ್, ಹಲ್ಲೆಲೂಯ. ನಿನ್ನನ್ನು ಎಲ್ಲ ಇಕ್ಕಟ್ಟಿನಿಂದ ಬಿಡಿಸಿ ಕಾಪಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯ. ನಿನಗಾಗಿ ಮಾತಾಡೋ ದೇವರಾಗಿದ್ದಾನೆ. ಒಂದು ವೇಳೆ ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಗದರಿಸುವ ದೇವರಾಗಿದ್ದಾನೆ. ಯಾವಾಗ್ಲೂ ಮಸಾಜ್ ಮಾಡೇ ಹೇಳಿ ಕಳಿಸಲ್ಲ, ಎಲ್ಲನೂ ಹೋಗ್ಲಿ ಹೋಗಮ್ಮ, ಎಲ್ಲಾಗ್ಲಿ ಹೋಗಪ್ಪ ಅಂತೇಳಿ. ತಪ್ಪು ಮಾಡಿದಾಗ ನಮ್ಮ ಆತ್ಮದಲ್ಲಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಾಗ ಯಾರೋ ಒಬ್ಬರ ಮುಖಾಂತರ ದೇವರು ಖಂಡಿಸುವಂತನಾಗಿದ್ದಾನೆ. ಕಾರಣ ಏನಂದ್ರೆ ದೇವರು ನಿನ್ನನ್ನು ಪ್ರೀತಿ ಮಾಡ್ತಾನೆ, ಅದಕ್ಕೆ ಖಂಡಿಸ್ತಾನೆ, ತಿದ್ದುತ್ತಾನೆ, ಅವಕಾಶವನ್ನ ಕೊಡ್ತಾನೆ. ಆಮೇನ್. ಮೊದಲನೇದಾಗಿ ದೇವರ ವಾಕ್ಯವನ್ನ ಕೇಳಿಸ್ಕೋಬೇಕು. ಏನ್ ಮಾಡ್ಬೇಕು? ಕೇಳಿಸ್ಕೋಬೇಕು. ನಿಮ್ಮ ಬಗ್ಗೆ ಕೆಟ್ಟದಾಗಿ ಯಾರಾದ್ರೂ ಮಾತಾಡ್ತಾರೆ ಅಂದ್ರೆ, ಜ್ವರ ಬಂದು ಮಲಗಿದ್ರು ಸಹ ತುಂಬಾ ಜಾಗೃತಿ ಕೇಳಿಸ್ಕೊಂಡು ಕಿವಿಗಳು ಅರಳ್ಕೊಳ್ತವೆ. ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಏನ್ ಹೇಳಿದ್ದಾನು, ನನ್ನ ಬಗ್ಗೆ ತಾನೆ ಹೇಳ್ತಾ ಇರೋದು, ಯಾರಾದ್ರು ಏನ್ ಹೇಳಿದ್ರು ಅಂತೇಳಿ ಅಷ್ಟು ಆಸಕ್ತಿ. ಕೆಲಸ ಬರದ ಮಾತುಗಳಿಗೆ ಕಿವಿ ಕೊಡದೆ ದೇವರ ಮಾತುಗಳಿಗೆ ಕಿವಿ ಕೊಟ್ಟಿದೆ ಆದ್ರೆ ನಿಮ್ಮ ಜೀವಿತ ಸಂತೋಷಕರವಾಗಿರುತ್ತೆ. ಮನುಷ್ಯರ ಮಾತುಗಳನ್ನ ಚಾಡಿಗಳಿಗೆ ಕಿವಿ ಕೊಟ್ಟಿದ್ದೆ ಆದ್ರೆ ನಿಮ್ಮ ಜೀವಿತಗಳು ಕಲಿಬಿಲಿ ಆಗ್ಬಿಡುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಹಾಡುವ ಪ್ರತಿಯೊಂದು ಮಾತು ದೇವರಿಗೆ ಕೇಳಿಸ್ಕೊಳ್ತಾನೆ. ಆಮೆನ್. ನಾವು ಹಾಡಿದಂತ ಪ್ರತಿಯೊಂದು ಮಾತುಗೂ ದೇವರಿಗೆ ಲೆಕ್ಕ
ಕೊಡಬೇಕು. ಯಾರಿಗೆ ಲೆಕ್ಕ ಕೊಡಬೇಕು? ನೀನು ಯಾವ ರೂಮಲ್ಲಿ ಯಾವ ವ್ಯಕ್ತಿ ಜೊತೆ ಎಲ್ಲಿ ಏನು ಮರದ ಕೆಳಗೆ ಮಾತಾಡಿದ್ರು ಸಹ ಕರ್ತನು ಲೆಕ್ಕವನ್ನೇ ಕೇಳ್ತಾನೆ. ನಾವು ಆಡಿದ ಮಾತಿಗೆ, ಬೇರೆಯವ್ರ ಮಾತಿಗೆಲ್ಲ, ನಾವು ಆಡಿದ ಒಂದೊಂದು ಮಾತಕ್ಕೂ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ಅಷ್ಟು ಮಾತ್ರವಲ್ಲ, ಆ ಮಾತುಗಳಿಗೆ ಅನುಗುಣವಾಗಿ ನಮ್ಮ ಜೀವಿತಗಳಿರ್ತವೆ. ಅದಕ್ಕೆ ದೇವರಿಗೆ ಖಂಡಿಸ್ತಾನೆ, ನೀನು ಇಂಥದ್ದು ಮಾತಾಡಬೇಡ, ಇಂಥದ್ದು ಪಾಸಿಟಿವ್ ಮಾತಾಡು, ನೆಗೆಟಿವ್ ಮಾತಾಡಬೇಡ. ಹಲ್ಲೆಲೂಯಾ. ಸೋತು ಹೋಗಿ ಮಾತಾಡಬೇಡ, ಭಯಪಟ್ಟು ಮಾತಾಡಬೇಡ, ನಂಬಿಕೆ ವಾಗ್ದಾನ ಹಿಡ್ಕೊಂಡು ಸತ್ಯವನ್ನು ಮಾತಾಡು. ಹಲ್ಲೆಲೂಯಾ. ಧೈರ್ಯವಾಗಿರು, ನಾನು ನಿನ್ನ ಸಂಗಡ ಇರ್ತೇನೆ. ನೀತಿವಂತನಾಗಿರು, ನೀತಿವಂತಳಾಗಿರು. ಆಮೆನ್. ಹಲ್ಲೆಲೂಯಾ. ನಾನು ನಿನ್ನ ಸಂಗಡ ಇರ್ತೀನಿ, ನಿನ್ನ ಭಾರವನ್ನು ನನಗೆ ಕೊಡು, ನಾನು ತಿಳಿದುಕೊಳ್ತೀನಿ ಅಂತೇಳಿ ಕರ್ತನು ಯಾವಾಗಲೂ ನಮ್ಮನ್ನು ಬಲಪಡಿಸುವಂತನಾಗಿರ್ತಾನೆ. ಅದಕ್ಕೆ ದೇವರ ವಾಕ್ಯಗಳನ್ನು ಹೆಚ್ಚಾಗಿ ನಾವು ಕೇಳಿಸ್ಕೊಳ್ಬೇಕು. ಈ ಸಮಯವನ್ನು ಲೋಕ ವಾರ ಪೂರ್ತಿ ಬೇರೆ ಬೇರೆ ಕೆಲಸದಲ್ಲಿ ಏನೇನೋ ಕೇಳಿಸ್ಕೊಂತಾ ಇರ್ತೀವಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿರೋದು ಏನಂದ್ರೆ ದೇವರ ಮಾತನ್ನ ಕೇಳಿಸ್ಕೊಳ್ಳೋದು. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಓದ್ರಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆ, ಯಾರಲ್ಲಿ ಪ್ರಾರ್ಥನೆ ಜೀವಿತ ಇರ್ತದೋ ಅವರು ಕೇಳಿಸ್ಕೊಳ್ತಾರೆ. ಆಮೆನ್. ಇದು ಲಾಸ್ಟ್ ಪ್ರೇಯರ್ ಬರ್ತದೆ. ಈ ಪ್ರೇಯರ್ ಮೇಲೆ ಡಿಪೆಂಡ್ ಆಗಿರ್ತದೆ ನಮ್ಮೆಲ್ಲಾ ಜೀವಿತಗಳು. ಯಾರಲ್ಲಿ ಪ್ರೇಯರ್ ಇರ್ತದೋ ಅವರು ಏನ್ ಮಾಡ್ತಾರೆ, ಫಸ್ಟ್ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾರೆ. ಅಲ್ಲಿ ಇಲ್ಲಿ ನೋಡೋದಿಲ್ಲ. ಯಾರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ, ಯಾವ ವ್ಯಕ್ತಿಯಲ್ಲಿ ಪ್ರಾರ್ಥನಾ ಜೀವಿತ ಇರ್ತದೋ, ಎಲ್ಲೆಲ್ಲಿ ವಾಕ್ಯಗಳು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಆಸಕ್ತಿಯಿಂದ ಇರ್ತಾರೆ. ಆಮೆನ್. ಎರಡನೇದಾಗಿ ಸಹೋದರ ಅನ್ಯೋನ್ಯತೆಯಲ್ಲಿ ಇರ್ತದೆ. ಯಾವಾಗ ನಾವು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಇದ್ದಾಗ ನಾವು ಐಕ್ಯತೆಯನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಅದು ಏನೇ ನಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಏನೇ ಆಪಾದನೆ ಇರಲಿ, ಆದ್ರೆ ಐಕ್ಯತೆಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗೋದಿಲ್ಲ. ಪವಿತ್ರಾತ್ಮನು ಅನುಮತಿ ಕೊಡೋದಿಲ್ಲ. ಯಾರಲ್ಲಿ ಪ್ರಾರ್ಥನೆ ಇರೋದಿಲ್ವೋ ಐಕ್ಯತೆ ಇರೋದಿಲ್ಲ. ಯಾರಲ್ಲಿ ಪ್ರಾರ್ಥನೆ ಇರೋದಿಲ್ವೋ ಕರ್ತನ ಭೋಜನ ತೆಗೆದುಕೊಳ್ಳಕ್ಕೆ ಇಷ್ಟ ಇರಲ್ಲ. ವಾಕ್ಯ ಹೇಳುತ್ತೆ. ನೆಕ್ಸ್ಟ್ ಏನು? ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿರ್ತಾರೆ. ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇರೋದಿಲ್ವೋ ಅವ್ರು ಏನೆಲ್ಲ ಆಗ್ತಾರೆ ಅಂದ್ರೆ ಅವ್ರು ಕೇಳಿಸ್ಕೊಳ್ಳೋದಿಲ್ಲ ದೇವರ ವಾಕ್ಯವನ್ನ, ದೇವರ ಸೇವಕರ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಎರಡನೇದಾಗಿ ಐಕ್ಯವಾಗಿರೋದಿಲ್ಲ. ದೂರದಿಂದ ಬಂದು ಏನೋ ಚರ್ಚ್ಗೆ ಬರಬೇಕು, ಕುತ್ಕೋಬೇಕು, ಹೋಗಬೇಕು, ಈ ರೀತಿಯಾಗಿರ್ತಾರೆ. ಖಂಡಿತವಾಗ್ಲೂ ದೇವರು ಅದನ್ನ ಇಷ್ಟಪಡಲ್ಲ. ಪ್ರಾರ್ಥನಾ ಜೀವಿತ ಏನ್ ಮಾಡುತ್ತೆ, ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಮೆನ್. ಎರಡನೇದು ಪ್ರಾರ್ಥನೆ ಏನ್ ಮಾಡುತ್ತೆ, ಐಕ್ಯವಾಗಿ ಅನನ್ಯವಾಗಿ ಐಕ್ಯವಾಗಿರುವುದಕ್ಕೆ ಸಹಾಯ ಮಾಡುತ್ತೆ. ಪವಿತ್ರಾತ್ಮನು ಚದುರಿಸುವನಲ್ಲ, ಪವಿತ್ರಾತ್ಮನು ಒಂದುಗೂಡಿಸುವನಾಗಿರ್ತಾನೆ. ಆಮೆನ್. ಆಮೆನ್. ಕುಟುಂಬವನ್ನು ಕಟ್ಟುವಂತವನು, ಸಭೆಯನ್ನು ಕಟ್ಟುವಂತವನು, ಈ ರೀತಿಯಾಗಿ ಮಾಡುವಂತದ್ದು ಯಾರಂದ್ರೆ ಪವಿತ್ರಾತ್ಮನ ಆಗಿದ್ದಾನೆ. ಮೂರನೇದಾಗಿ ರೊಟ್ಟಿಯನ್ನ, ಕರ್ತನ ಭೋಜನವನ್ನ ಅವರ ಜೀವಿತದಲ್ಲಿ ಯಾವತ್ತೂ ಮಿಸ್ ಮಾಡ್ಕೊಳ್ಳಕ್ಕೆ ಆಗೋದಿಲ್ಲ. ಆಮೆನ್. ನಾನು ಬದುಕಿರೋವರೆಗೂ ಪ್ರತಿ ತಿಂಗಳು ಕರ್ತನ ಭೋಜನ ತಗೋಬೇಕು. ಆಮೆನ್. ಹೇಳಿ, ನಾನು ಬದುಕಿರೋವರೆಗೂ ಕರ್ತನ ಭೋಜನವನ್ನ ತಪ್ಪದೆ ತೆಗೆದುಕೊಳ್ತೇನೆ. ಆಮೆನ್. ಯಾಕೆ ಅಂದ್ರೆ ಅದರಲ್ಲಿ ಜೀವ ಇದೆ. ಅದರಲ್ಲಿ ಏನಿದೆ? ಜೀವ ಇದೆ. ದೇವರ ದೊಡ್ಡ ಆಜ್ಞೆ. ನೀನ್ ತಗೊಂಡಿಲ್ಲ ಅಂದ್ರೆ ಮೊದಲನೇದಾಗಿ ನಿನ್ನ ಹತ್ರ ಪ್ರಾರ್ಥನೆ ಇಲ್ಲ ಅಂತೇಳಿ, ಎರಡನೇದಾಗಿ ಕುಟುಂಬದಲ್ಲಿ ಇಲ್ಲ, ಮೂರನೇದಾಗಿ ದೇವರ ಆಜ್ಞೆನ ಮುರಿದ ಹಾಗೆ. ಅದು ತಗೊಂಡಿಲ್ಲ ಅಂದ್ರೆ ನಿನ್ನ ಆತ್ಮ ಸೀಸ್ ಆಗ್ಬಿಡುತ್ತೆ. ಈಗ ಇಂಜಿನ್ ಆಯಿಲ್ ಚೇಂಜ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಹೊಗೆ ಬಂದು ಇಂಜಿನ್ ಹೊಗೆ ಹಾಕೊಳ್ತದೆ. ಇಂಜಿನ್ ಏನ್ ಹಾಕೊಳ್ತದೆ? ಗಾಡಿ ಹೋಗೋವಾಗ್ಲೇ ಗೊತ್ತಲ್ಲ ಏನೋ ಇಷ್ಟು ಬರ್ತದೆ ಹೊಗೆ. ಗಾಡಿ ನೆಕ್ಸ್ಟ್ ಏನಾಗ್ತದೆ? ಗಾಡಿ ಹೊಗೆ ಹಾಕೊಳ್ತದೆ ಅಂತ ಅರ್ಥ. ಅದರ ಅರ್ಥ ಕರ್ತನ ಭೋಜನದಲ್ಲಿ ನೀನು ಪಾಲ್ಗಾರರಾಗ್ತಾ ಇಲ್ಲ, ಒಪ್ಪಿಸ್ಕೊಟ್ಟಿಲ್ಲ ಅಂದ್ರೆ ನೀನು ಹೊಗೆ ಹಾಕೊಳ್ಳಕ್ಕೆ ಹತ್ರ ಇದೆಯಾ ಅಂತ ಅರ್ಥ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಗಮನಿಸಿರಿ. ಮತ್ತೆ ಅಷ್ಟು ಮಾತ್ರವಲ್ಲ, ಇಲ್ಲಿ ವಾಕ್ಯ ಹೇಳಲ್ಪಟ್ಟ ಪ್ರಕಾರ 43ನೇ ವಾಕ್ಯ ಹೋದ್ರೆ, ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಯಾವಾಗ ಅವರು ಪ್ರಾರ್ಥನೆ ಇರ್ತಾರೋ, ಯಾರು ಪ್ರೇಲ್ ಇರ್ತಾರೋ ಅಲ್ಲಿ ಅದ್ಭುತಗಳು ಉಂಟಾಗ್ತದೆ, ಭಯ ಭಕ್ತಿ ಇರುತ್ತದೆ, ದೇವರಂದ್ರೆ ಭಯ ಇರುತ್ತೆ. ಆಮೇಲೆ ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು. ಏನಂತೆ? ಒಗ್ಗಟ್ಟಾಗಿದ್ದು. ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಒಗ್ಗಟ್ಟಾಗಿರ್ತಾರೆ, ಐಕ್ಯದಲ್ಲಿ ಇರ್ತಾರೆ,
ಸಭೆಯ ಐಕ್ಯತೆಯಲ್ಲಿ ಯಾವಾಗಲೂ ಇರ್ತಾರೆ. ಆಮೇನ್. ಅದು ಮಾಡದೇರಂದ್ರೆ ಪವಿತ್ರಾತ್ಮನು. ಯಾರು? ಪವಿತ್ರಾತ್ಮನು. ಯಾವಾಗ ಪ್ರಾರ್ಥನೆ ಮಾಡಲು ಅವರು ಐಕ್ಯತೆಗೆ ಬರಲ್ಲ, ಒಗ್ಗಟ್ಟಿಗೆ ಬರಲ್ಲ. ನಾನು ಹೇಳ್ತಾರೆ, ದೇವ್ರ ವಾಕ್ಯ ಹೇಳುತ್ತೆ. ನಂತರ ಮುಂದೆ ಹೋದ್ರಿ. ಸೂಚಕ ಕಾರ್ಯಗಳು ಅಪೊಸ್ತಲ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಧಾರಾಳವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಚರಸ್ಥಿತ ವಸ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡ್ತಾ ಇದ್ರು. ಗಮನಿಸಿರಿ, ಪವಿತ್ರಾತ್ಮನು ಇದ್ದಾಗ, ಪ್ರಾರ್ಥನೆ ಪೂರ್ವಕವಾಗಿದ್ದಾಗ ದೇವರ ಕೆಲಸಕ್ಕೆ ಅಥವಾ ಬಡವರಿಗೆ ಯಾರಿಗೂ ಆಗ್ಲಿ ದೇವರ ವಿಚಾರವಾಗಿ ಧಾರಾಳ ಕೊಡಕ್ ಸಾಧ್ಯ. ಆಮೇನ್, ಆಮೇನ್. ಇವ್ರು ಯಾಕ ಧಾರಾಳವಾಗಿ ಕೊಡ್ತಾ ಇದ್ದಾರೆ? ಕಾರಣ ಏನ್ ಗೊತ್ತಾ? ಮೊದಲನೇದಾಗಿ ಅವರಲ್ಲಿ ಪ್ರಾರ್ಥನೆ ಇದೆ, ಎರಡನೇದಾಗಿ ಅವರು ಅನ್ಯೋನ್ಯತೆಯಲ್ಲಿದ್ದಾರೆ, ಮೂರನೇದಾಗಿ ಕರ್ತನ ಭೋಜನವನ್ನು ಸನ್ಮಾನಿಸ್ತಾರೆ, ನಾಲ್ಕನೇದಾಗಿ ಪವಿತ್ರಾತ್ಮ ಅವ್ರ ಜೊತೆಯಲ್ಲಿ ಇದ್ದಾನೆ. ಧಾರಾಳವಾಗಿ ಕೊಡೋದಕ್ಕೆ ಪವಿತ್ರಾತ್ಮ ಅವರನ್ನ ಎನ್ಕರೇಜ್ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಇದೆಲ್ಲ ಪರಲೋಕದಲ್ಲಿ ಕೂಡಿಟ್ಟುಕೊಳ್ಳುವಂತ ಗುಣ, ಪರಲೋಕದಲ್ಲಿ ಕೂಡಿಟ್ಟುಕೊಳ್ಳುವಂತ ಕಾರ್ಯಗಳಿವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮಿಂದ ಏನು ಬರಲ್ಲ ಅಂತೇಳಿ ಅನೇಕ ಈ ಲೋಕದ ಜನ ಹೇಳ್ತಾರೆ. ಆದ್ರೆ ಬರುತ್ತೆ ಯಾವಾಗ ಗೊತ್ತಾ? ಯಾವಾಗ ಗೊತ್ತಾ? ವಾಕ್ಯದನುಸಾರವಾಗಿ ನಾವು ಕೊಡುವಾಗ, ವಾಕ್ಯದನುಸಾರವಾಗಿ ಮಾಡುವಾಗ ಪರಲೋಕದೆಲ್ಲ ಕೊಡಲ್ಪಡುತ್ತದೆ. ಎಲ್ಲ ಅಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ತೇವೆ. ಆಮೇನ್, ಆಮೇನ್. ನಿಮ್ಮನ್ನು ಇಲ್ಲಿ ಯಾರು ಗುರುತಿಸದೇ ಇರ್ಬೋದು. ನಾನು ಇಷ್ಟು ಕಾಣಿಕೆ ಕೊಟ್ಟೆ, ನಾನು ಇಷ್ಟು ತರ ಹೆಲ್ಪ್ ಮಾಡಿದೆ, ಅವ್ರಿಗೆ ಸಹಾಯ ಮಾಡಿದೆ, ಹಾಸ್ಪಿಟ್ಲಿಗೆ ಹೆಲ್ಪ್ ಮಾಡಿದೆ, ಇನ್ನೊಂದು ಮಾಡಿದೆ, ಒಳ್ಳೆ ಕೆಲಸಗಳು. ಈ ಲೋಕದ ಪಾಸ್ಟ್ಗಳಾಗ್ಲಿ, ವಿಶ್ವಾಸಿಗಳಾಗ್ಲಿ, ಜನಗಳಾಗ್ಲಿ ನೀವು ಗುರುತಿಸಿದ್ರು ಪರವಾಗಿಲ್ಲ, ಪರಲೋಕ ಗುರುತಿಸ್ಬೇಕು. ಆಮೇನ್. ಏನ್ ಮಾಡ್ಬೇಕು? ಪರಲೋಕ ಗುರುತಿಸ್ಬೇಕು. ಪುನೀತ್ ರಾಜ್ಕುಮಾರ್ ಸಾಯೋದಕ್ಕಿಂತ ಮುಂಚಿಗೆ ಆತನ ಅನೇಕ ದಾನ ಧರ್ಮಗಳನ್ನ ಮಾಡುತ್ತಾ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ರು. ಆತನ ಸತ್ತ ನಂತರನೇ ಗೊತ್ತಾಗಿತ್ತು ಆತನ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರಂತೆ. ಇದು ಹಿಸ್ಟ್ರಿ ಆಗಿದೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ, ದೇಶಗಳಲ್ಲಿ ಆತನ ಹೆಸರು ಪ್ರಖ್ಯಾತಿ ಆದ ಕಾರಣ ಏನಂದ್ರೆ ಆತನ ಬಲಗೈಲಿ ಕೊಟ್ಟಿದ್ದ ಎಡಗೈಲಿ ಗೊತ್ತಾಗದ ರೀತಿಯಲ್ಲಿ ಆತನು ಕೊಡ್ತಾ ಇದ್ದ. ಆಮೇಲೆ ಯಾರಿಗೂ ಒಬ್ಬರಿಗೂ ಹೇಳ್ತಾ ಇರ್ಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರವಾಗಲಿ. ಆದ್ರೆ ಒಬ್ಬರ ಮನಸ್ಸಲ್ಲಿ ಕೊಡಬೇಕು ದೇವರ ವಾಕ್ಯದ ಪ್ರಕಾರ ಅಂದ್ರೆ ಅವರಲ್ಲಿ ಪವಿತ್ರಾತ್ಮನೆ ಇದ್ರೆ ಮಾತ್ರ ಕೊಡೋದಕ್ಕೆ ಸಾಧ್ಯ. ಆಮೆನ್. ಎಲ್ಲರೂ ಆಮೆನ್. ಪ್ರೈಸ್ ದಿ ಲಾರ್ಡ್. ಸರಿ, ಗಮನಿಸಿರಿ, ಇದು ಪ್ರಾರ್ಥನೆಯ ವಿಚಾರವಾಗಿ ನಾವು ಮಾತಾಡ್ತಾ ಬಂದಿದ್ದೀವಿ. ಪ್ರೀತಿಯ ದೇವಚಂದ್ರೆ 45ನೇ ವಾಕ್ಯವನ್ನು ಹೇಳಿ ಮುಗಿಸೋಣ. 46. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸ ಪಡುತ್ತಿದ್ದರು. ಸರಳ ಹೃದಯದಿಂದ ಊಟ ಮಾಡ್ತಾ ಇದ್ರು. ದೇವರನ್ನ ಕೊಂಡಾಡೋರಾಗಿಯೂ ಜನರೆಲ್ಲ ಹೃದಯವನ್ನ ಹೊಂದಿದವರಾಗಿಯೂ ಇದ್ದರು. ಕರ್ತನ ರಕ್ಷಣೆ ಮಾಡುತ್ತಿರುವವರನ್ನ ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ದಾರೆ. ಸಿಂಪಲ್ ಆಗಿ, ಸರಳ ಜೀವಿತ. ಆಮೇಲೆ ಪ್ರಾರ್ಥನೆ ಜೀವಿತ ಯಾರಿಗಿರ್ತಾರೆ? ಸಿಂಪಲ್ ಆಗಿರ್ತಾರೆ. ಏನ್ ದೊಡ್ಡ ವಿಷಯ ಇಲ್ಲ. ಎಂತ ಬಟ್ಟೆ ನಾಲ್ಕು ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ ಅಹಂಕಾರ ಬೇಡ, ಹೆಚ್ಚಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹೆಚ್ಚಳ ಪಡೋದಾದ್ರೆ ಕ್ರಿಸ್ತನಲ್ಲಿ ನಾನು ಹೆಚ್ಚಳ ಪಡಬೇಕು. ಆಮೇಲೆ ಹೊಗಳದಾದ್ರೆ ಯೇಸು ಕ್ರಿಸ್ತನೇ ಹೊಗಳುವಂತದ್ದಾಗಿರಬೇಕು. ಆಮೇಲೆ ದೇವರ ಸ್ತೋತ್ರವಾಗ್ಲಿ. ಅವಲ್ಲಿ ಏಕ ಮನಸ್ಸಿನಿಂದ ಅವರು ಕೂಡು ಬರಲು ಕಾರಣ ಅಂದ್ರೆ ಪವಿತ್ರಾತ್ಮ ಅವರ ಮಧ್ಯದಲ್ಲಿ ಇದ್ದ, ಪ್ರಾರ್ಥನೆ ಇತ್ತು. ಅದಕ್ಕೆ ಸಭೆಯಲ್ಲಿ ಹೆಚ್ಚು ಪ್ರಾರ್ಥನೆ ಇರಬೇಕು. ಪ್ರಾರ್ಥನೆಗೆ ತಡೆ ಮಾಡುವಂಥವ್ರನ್ನ, ಸಭೆಗೆ ಹೋಗೋಕೆ ತಡೆ ಮಾಡುವಂಥವ್ರ ಜೊತೆಲಿ ನೀವು ಹೋಗೋ ಅವಶ್ಯಕತೆ ಇಲ್ಲ. ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಈಗ ಇವತ್ತು ಬೇಡವಾ, ಇವತ್ತು ಪ್ರೇಯರ್ಗೆ ಹೋಗೋದು ಬೇಡ, ಇವತ್ತು ಸೇವೆಗೆ ಹೋಗೋದು ಬೇಡ, ಇವತ್ತು ಏನೋ ಪರವಾಗಿಲ್ಲ ಅಂತ ಹೇಳುವಂತ ಯಾರಾದ್ರೂ ನಿಮ್ಮ ಹತ್ರ ಇದ್ರೆ ನಿಮ್ಮ ಜೊತೆ, ಅವ್ರ ಜೊತೆಲಿ 100% ದೇವರಾತ್ಮ ಇಲ್ಲ, ಅದು ಸಹಿತ ತಡೆ ಮಾಡ್ತಾರೆ ಅವ್ರ ಮುಖಾಂತರ ಅಂತ ಅರ್ಥ. ಇನ್ನು ಉತ್ಸಾಹದಿಂದ ವಾಕ್ಯ ಹೇಳಬೇಕು. ನಾವು ಸಂತೋಷದ ದೇವಾಲಯಕ್ಕೆ ಹೋಗೋಣ, ಆರಾಧಿಸೋಣ, ಪ್ರಾರ್ಥಿಸೋಣ ಸ್ವಭಾವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಲ್ಲೆಲೂಯಾ. ಚರ್ಚಲ್ಲಿ ಯಾರು ಇರ್ತಾರೋ, ಯಾರು ಇಲ್ವೋ, ಯಾರು ವಾಕ್ಯ ಕೊಡ್ತಾರೋ, ಯಾರು ಆರಾಧನೆ, ಇದೆಲ್ಲ ಮುಖ್ಯನೇ ಅಲ್ಲ. ನಾನು ದೇವರನ್ನ ಆರಾಧಿಸಬೇಕು, ದೇವರ ವಾಕ್ಯವನ್ನ ಕೇಳಬೇಕು, ದೇವರ ಜೊತೆ ಐಕ್ಯವಾಗಿರಬೇಕು, ಇದೇ ಮುಖ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಗಮನಿಸಿರಿ. ಮತ್ತಾಯ ಬರೆಸುವಾರ್ತೆ 21ನೇ 22ನೇ ವಾಕ್ಯದಲ್ಲಿ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ, ನೀವು ಪ್ರಾರ್ಥನೆಯಲ್ಲಿ
ನಂಬಿಕೊಂಡು ಏನೆಲ್ಲ ಬೇಡಿಕೊಳ್ತೀರೋ ಅದೆಲ್ಲ ನೀವು ಹೊಂದುವಿರಿ ಅಂತ ಯೇಸು ಸ್ವಾಮಿ ಹೇಳಿದ್ರು. ಆಮೇಲೆ ಎಷ್ಟು ಜನ ಖುಷಿ ಇದೆ? ನೀವೇನು ಪ್ರೇಯರ್ ಮಾಡ್ತೀರೋ ಅದೆಲ್ಲ ನಿಮ್ಗೆ ಸಿಗುತ್ತೆ ಅಂದ್ರೆ ಎಲ್ಲರೂ ಹೇಳಿ ಪಾಪ, ಎಲ್ಲರೂ ಹೇಳ್ಬೇಕು ನೀವು ಪ್ರೇಯರ್ ಮಾಡಿದ್ದೆಲ್ಲ ಸಿಗುತ್ತೆ ಜನ ನಂಬ್ತೀರಾ? ಬೇರೆಯವ್ರು ಪ್ರೇಯರ್ ಮಾಡಿದ್ರೆ, ಫಾಸ್ಟ್ ಪ್ರೇಯರ್ ಮಾಡಿದ್ರಲ್ಲ, ನೀನು ಪ್ರೇಯರ್ ಮಾಡಿದ್ರೆ ಹೇಳಿ, ನಾನು ಪ್ರೇಯರ್ ಮಾಡಿದ್ರೆ ನನ್ನ ಪ್ರಾರ್ಥನೆ ಯೇಸು ಸ್ವಾಮಿ ಕೇಳುತ್ತಾರೆ, ಕೇಳಿ ಉತ್ತರವನ್ನ ದಯಪಾಲಿಸ್ತಾನೆ. ಆಮೇನ್. ನಂಬ್ತೀರಾ? ನಂಬ್ತೀರಾ ಅನ್ನೋರೇ ಜಾಸ್ತಿ ಬಂದು ಪ್ರೇಯರ್ ಮಾಡಿಸ್ಕೊಂತೀರಾ. ನಂಬ್ತೀರಾ ಅಂತೀರಾ, ಕೊನೆಗೆ ನೀವು ಬಂದಿಲ್ಲಿ ಪ್ರೇಯರ್ ಮಾಡಿಸ್ಕೊಂತೀರಾ, ಬೇರೆಯವ್ರಿಗೆ ಪ್ರೇಯರ್ ಮಾಡೋದು. ಬೇರೆ ಪ್ರೇಯರ್ ಮಾಡಿಸ್ಕೊಂಡು ತಪ್ಪಿಲ್ಲ, ಆದರೆ ನಿನ್ನ ಪ್ರಾರ್ಥನೆ ಏನ್ ಮಾಡ್ತಾ ಇದೆ? ಯೇಸು ಸ್ವಾಮಿ ಎಲ್ರಿಗೂ ಅಧಿಕಾರ ಕೊಡಲ್ಪಟ್ಟಿದೆ, ಬರೀ ಸೇವಕರು ಮಾತ್ರ ಅಲ್ಲ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರೆಲ್ಲರಿಗೂ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಯಾರ್ಯಾರು ಆತನ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲರೂ ಪ್ರತಿಫಲ ಹೊಂದಿಕೊಳ್ತಾರೆ. ಆ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಆಮೇನ್, ಆಮೇನ್. ಇಲ್ಲ ನನ್ನ ಪ್ರಾರ್ಥನೆ ಕೇಳಲ್ಲ ಅನ್ನುವಂತಹ ಆ ಸ್ವಭಾವ ಬಿಟ್ಬಿಡ್ಬೇಕು. ಫಸ್ಟ್ ಪ್ರೇಯರ್ ಮಾಡೋ ಸ್ಟಾರ್ಟ್ ಮಾಡ್ಬೇಕು. ಬರೀ ಪ್ರೇಯರ್ ಮಾಡದೆ ಬರೀ ಪಾಸ್ಟ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋದು ಅದು ಒಳ್ಳೆ ಅಭ್ಯಾಸ ಅಲ್ಲ. ಅದು ಒಳ್ಳೆ ಅಭ್ಯಾಸ ಅಲ್ಲ. ನಾವು ದೇವ್ರ ಜೊತೆ ಪ್ರಾರ್ಥಿಸ್ಬೇಕು, ನಂತರ ಒಬ್ರಿಗೊಬ್ರು ಪ್ರಾರ್ಥಿಸ್ಬೇಕು, ನಂತರ ಸೇವಕರ ಜೊತೆ ಸೇರಿ ಪ್ರಾರ್ಥಿಸ್ಬೇಕು. ಈ ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಆಶೀರ್ವಾದಕರವಾಗಿರುತ್ತದೆ. ಕೇವಲ ಪಾಸ್ಟರ್ ಮೇಲೆ ಆಧಾರವಾಗಿರೋದು, ಪ್ರಾರ್ಥನೆ ಮಾಡುವಂತ ಟೀಮ್ ಮೇಲೆ ಆಧಾರವಾಗಿರೋದು ಎಲ್ಲಿ ಬೈಬಲ್ ಹೇಳಲ್ಪಟ್ಟಿಲ್ಲ. ಬೈಬಲ್ ಹೇಳಲ್ಪಟ್ಟಿದ್ದು ನೀವು ಯಾರು ಪ್ರಾರ್ಥನೆ ಮಾಡ್ತಾರೆ ನಾನು ಕೇಳಿಸ್ಕೊಳ್ತೀನಿ ಅಂತ ಹೇಳಿ. ಆಮೇಲೆ ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ನೋಡ್ರಲ್ಲಿ. ಏನಂತೇಳಿ? ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ. ಆಮೇಲೆ ಆಮೇಲೆ ಈಗ ಇಷ್ಟೆಲ್ಲ ನಾವು ವಾಕ್ಯ ಕೇಳುವಾಗ ಯೇಸು ಸ್ವಾಮಿ ಹೇಳಿದಾಗ, ಯೇಸು ಸ್ವಾಮಿ ಹೇಳಿದ್ರೆ ಆಗುತ್ತಾ ಆಗಲ್ವ? ಈ ವಾಕ್ಯ ಹೇಳಿದವ್ರು ಯಾರು? ಜ್ವರ ಹೇಳ್ರಿ ಯಾರು? ಯೇಸು ಸ್ವಾಮಿನ ಬಾಯಿಂದ ಬಂದಂತ ಮಾತು. ನೀವು ಪ್ರಾರ್ಥನೆ ಮಾಡಿದ್ರೆ ನೀವ್ ಏನಾದ್ರು ಬೇಡಿಕೊಳ್ಳೋದೆಲ್ಲವೂ ಸಿಗುತ್ತೆ ಅಂತ ಹೇಳಿಬಿಟ್ರು. ಆಮೇಲೆ ಆದ್ರೆ ಹೆಂಗ್ ಸ್ವೀಕಾರ ಮಾಡಬೇಕು ಅನ್ನೋದು ಕೂಡ ಮುಖ್ಯ. ಸರಿ, ಮತ್ತಾಯ ಸುವಾರ್ತೆ 7ನೇ ವಾಕ್ಯದಲ್ಲಿ ಕೂಡ ಮತ್ತೆ ಯೇಸು ಸ್ವಾಮಿನೇ ಹೇಳ್ತಾರೆ, ಬೇಡಿಕೊಳ್ಳ್ರಿ ದೊರೆಯುವುದು, ನಿಮಗೆ ದೊರೆಯುವುದು, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಗಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊರಡುವನು, ಹುಡುಗುವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಆಮೆನ್, ಆಮೆನ್. ದೇವರು ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದಾರೆ, ನೀವು ಬೇಡಿಕೊಂಡ್ರೆ ನಿಮಗೆ ದೊರೆಯುವುದು. ಓಕೆ, ಈ ಜನ ಮಕ್ಕಳಿದ್ರೆ ನಿಮಗೆ, ಮಕ್ಕಳಿರೋರು ಕೈ ಎತ್ತಿ ನೋಡೋಣ. ಓಕೆ, ನಿಮ್ಗೆಲ್ಲ ಮಕ್ಕಳಿದೆ. ಡೈಲಿ ಏನ್ ಕೊಡ್ತೀರಿ ನೀವು ಊಟ? ನಿಮ್ಮ ಮಕ್ಕಳಿಗೆ ಏನು ಕೇಳಿದ್ರೆ, ಅಪ್ಪ ಇಡ್ಲಿ ಬೇಕು ಅಂದ್ರೆ ಏನ್ ಕೇಳ್ತೀರಿ? ಕಲ್ಲು ಕೊಡ್ತೀರಾ? ಯಾಕೆ? ಅಲ್ಲ, ಹಾಲು ಕೇಳಿದ್ರೆ ನೀವೇನ್ ಕೊಡ್ತೀರಾ? ಬೇರೆ ಕೊಡ್ತೀರಾ? ಹಾಲೇ ಕೊಡ್ತೀರಾ? ಯಾಕೆ ಹೇಳಿ? ಯಾಕೆ? ನಮ್ಮ ಮಕ್ಕಳು ಚೆನ್ನಾಗಿ ತಿಂದು ಆರಾಮಾಗಿರಬೇಕು ಅಂತೇಳಿ. ಆಮೇಲೆ ನಮಗಿಂತ ಉತ್ತಮರು ಯಾರಂದ್ರೆ ದೇವರಾಗಿದ್ದಾನೆ. ಆತನಿಗೆ ಕೇಳಿಕೊಂಡ್ರೆ ಖಂಡಿತವಾಗ್ಲಿ ಕೊಡ್ತಾನೆ. ಆಮೇಲೆ ಅದ್ರ ಸಮಸ್ಯೆ ಏನಪ್ಪಾ ಅಂದ್ರೆ, ಎಲ್ಲರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೇವೆ. ನಮ್ಮ ಫ್ರೆಂಡ್ಸ್ ಹತ್ರ, ಹಳೆ ಫ್ರೆಂಡ್ಸ್ ಹತ್ರ, ಹೊಸ ಫ್ರೆಂಡ್ಸ್ ಹತ್ರ, ಜನಗಳ ಹತ್ರ ಮಾತಾಡ್ಕೊಂಡೇ ಇರ್ತೀವಿ. ಆದ್ರೆ ದೇವ್ರ ಜೊತೆ ಮಾತಾಡೋದಕ್ಕೆ ಮಾತ್ರ ಸಮಯನೇ ಇಲ್ಲ. ದೇವ್ರ ಜೊತೆ ಇದು ಬೇಕಂತ ಕೇಳೋದೇ ಇಲ್ಲ, ಕೇಳೋದು ಇಲ್ಲ, ಮಾತಾಡೋದು ಇಲ್ಲ. ಬೇರೆ ಯಾರ ಹತ್ರನೋ ಪ್ರೇಯರ್ ಮಾಡಿಸ್ಕೊಂಡು ಹೋಗ್ತಾನೆ ಇರ್ತೀವಿ. ಇದು ಜೀವಿತ ಒಳ್ಳೆ ಜೀವಿತವಲ್ಲ. ನಮ್ಮ ಜೀವಿತ ದೇವ್ರ ಜೊತೆ ಸಂಬಂಧ ಇರ್ಬೇಕಂದ್ರೆ ನಿರಂತರವಾಗಿ ಮಾತಾಡಬೇಕು. ಎಷ್ಟು ತಿಂಗಳು ಮಾತಾಡಿಲ್ಲ ಅಂದ್ರೆ ಚೆನ್ನಾಗಿರ್ತಾರೆ? ಎಷ್ಟು ತಿಂಗಳು ಮಾತಾಡ್ತಿರ ಇರ್ಬೇಕು? ಒಂದ್ ತಿಂಗಳ? ಆ ರೀತಿ ಮಾತಾಡದೆ ಇದ್ರೆ ಅವರಿಬ್ರು ಬೇಗ ಡೈವರ್ಸ್ ಆಗ್ಬಿಡ್ತಾರೆ. ಗೊತ್ತಾ? ಮಾತಾಡಿಲ್ಲ ಅಂದ್ರೆ ಏನ್ ಕೆಲಸ ಅಲ್ಲಿ? ನಮ್ಮ ಮನೆಗೆ ನಮ್ಮ ಹೆಣ್ಣು ಕರ್ಕೊಂಡು ಹೋಗ್ತೀರಿ ಬಿಡ, ನೀವು ಮಾತಾಡಲ್ಲ ಅಂತ. ನೀನು ಮದುವೆ ಮಾಡಿದ್ರೆ ವೇಸ್ಟ್ ಆಯ್ತು.
ಹಲ್ಲೆಲೂಯ. ಗಂಡ ಹೆಂಡತಿಯಾದವರು ಮದುವೆ ಆದ್ಮೇಲೆ ಅವ್ರು ಏನ್ ಮಾಡ್ಬೇಕು? ಮಾತಾಡ್ಬೇಕು. ಆಮೇನ್. ಎಷ್ಟೊತ್ತು ಮಾತಾಡ್ಬೇಕು? ತಿಂದ ಎದ್ದ ಇದು ಚೆನ್ನಾಗಿದ್ಯಾ? ಚೆನ್ನಾಗಿರ್ತದೆ ಇಲ್ವಾ? ಚೆನ್ನಾಗಿರ್ತದೆ. ಏನ್ ಮಾಡ್ಬೇಕು? ಮಾತಾಡ್ಬೇಕು. ಬನ್ಸ್ ಬಿಚ್ಚಿ ಮಾತಾಡ್ಬೇಕು. ನನಗೇನ್ ಸಾರು ಇಷ್ಟ, ನನಗೇನು ಊಟ ಇಷ್ಟ, ಈ ರೀತಿಗೆ ಏನ್ ಮಾಡೋಣ, ಮನೆ ಕಟ್ಟಣವಾ, ನಮ್ಮ ಮಕ್ಕಳ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಮಾತಾಡ್ತಾ ಇರ್ಬೇಕು. ಕೆಲ್ಸಕ್ಕೆ ಹೋಗ್ತೀಯಾ, ಬರ್ತೀಯಾ, ಅವ್ರು ಆ ಕಡೆ ತಿರ್ಕೊಂಡಿರ್ತಾರೆ, ನೀನ್ ಈ ಕಡೆ ತಿರ್ಕೊಂತೀಯ, ಇಲ್ಲಿ ತಿಂದೆ ಹಂಗೆ ಮಲ್ಕೊಂಡೆ, ಬೆಳಗ್ಗೆ ಎದ್ದೋದಂದ್ರೆ ಅದು ನಿಜವಾದ ಒಳ್ಳೆಯ ಕುಟುಂಬ ಅಲ್ಲ. ಮಾತಾಡುವಂತದ್ದಾಗಿರ್ಬೇಕು. ಆಮೇಲೆ ಒಂದು ವೇಳೆ ಗಂಡ ಹೆಂಡತಿ ಆ ರೀತಿ ಇದ್ದಿದ್ದೆ ಆದ್ರೆ ಆ ಕುಟುಂಬದಲ್ಲಿ ಸಂತೋಷ ಇರೋದಿಲ್ಲ, ಸಮಾಧಾನವಾಗಿರೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಜೊತೆ 6 ತಿಂಗಳಾದ್ರೂ ಮಾತಾಡ್ತಿರುವಂತ ಎಷ್ಟೋ ಜನ ಇದ್ದೀರಲ್ಲಿ. ದೇವ್ರ ಜೊತೆ ಮಾತಾಡ್ತಿರುವಂತ ಎಷ್ಟೋ ಜನ ಇದ್ದೀರಾ. ಯಾವಾಗ ಪ್ರಾರ್ಥನೆ ಮಾಡೋದಿಲ್ವೋ, ಯಾವಾಗ ದೇವ್ರ ಜೊತೆ ಐಕ್ಯತೆ ಆಗಿರಲ್ವೋ, ಮುಂದೆ ಭವಿಷ್ಯತ್ತಾಗೋದು ನಿಮಗೆ ಗೊತ್ತಿಲ್ಲ, ಸಮಾಧಾನ ಪಡ್ಕೊಳಕ್ ಆಗೋದಿಲ್ಲ. ಪ್ರಾರ್ಥನೆ ನಿಮ್ಮ ಭಾರವನ್ನ ತೆಗೀತದೆ. ಪ್ರಾರ್ಥನೆ ಎಲ್ಲ ಕೇಡಿಂದ ಬಿಡಿಸಿ ಕಾಪಾಡುವಂತದ್ದಾಗಿರ್ತದೆ. ಯಾರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ ಅವರ ಮನೆಯಲ್ಲಿ ಬೆಂಕಿ ರೀತಿಯಲ್ಲಿ ಉರಿತಾ ಇರ್ತದೆ ಒಂದು ರಕ್ಷಣೆ. ಆಮೇಲೆ ನಿಮ್ಮನ್ನ, ನಿಮ್ಮ ಕುಟುಂಬನ ಕಾಪಾಡುವಂತದ್ದು ಯಾವುದಂದ್ರೆ ನಿಮ್ಮ ಪ್ರಾರ್ಥನೆ. ಹಲ್ಲೆಲೂಯ. ನಿಮ್ಮ ಪಾಸ್ಟರ್ ಆಗ್ಲಿ ಬೇರೆಯವರಾಗ್ಲಿ ಒಂದು 5 ನಿಮಿಷ ನಿಮಗಾಗಿ ಪ್ರಾರ್ಥನೆ ಮಾಡಬಹುದು, ತೊಂದರೆ ಇಲ್ಲ, ಒಳ್ಳೆಯದು. ಅದು ಹೆಚ್ಚು ಪ್ರಾರ್ಥನೆ ಬೇಕಾದ್ರೆ, ಹೆಚ್ಚು ದೀಪ ಉರಿಬೇಕಾದ್ರೆ ನಿಮ್ಮ ಕುಟುಂಬಕ್ಕೆ ನೀವೇ ದೀಪವನ್ನು ಹಚ್ಚಿ ನೀವೇ ಎಣ್ಣೆಯನ್ನು ಹಾಕಿ ಉರಿಸಬೇಕು. ಅಂದ್ರೆ ನಿಮ್ಮ ಕುಟುಂಬ ಸಮೇತವಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಒಬ್ಬೊಬ್ಬರಿಗಾಗಿ, ಮಕ್ಕಳಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ ಪ್ರಾರ್ಥಿಸಬೇಕು. ಎಲ್ಲ ಕೆಡಕಿನ ಕೈಯಿಂದ ಬಿಡಿಸಿ ದೇವರಂತೆ ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆ ದೇವರು ಕೇಳ್ತಾನೆ. ಆಮೇಲೆ ಹೇಳ್ರಿ, ಪ್ರಾರ್ಥನೆ ಇಲ್ಲ ಅಂದ್ರೆ ಮನೆಯಲ್ಲಿ ಚಾವಣಿ ಇಲ್ಲ ಅಂತ ಅರ್ಥ. ಈಗ ಚಾವಣಿ ಇಲ್ಲ, ಸೀಟ್ ಇಲ್ಲ ಅಂದ್ರೆ ಹೆಂಗಿರುತ್ತೆ? ಬೋಡಿಗಿದ್ರೆ ಇರ್ಲಿ, ತೊಂದರೆ ಏನು? ಮಳೆ ಬೀಳುತ್ತೆ, ಚಳಿ ಆಗುತ್ತೆ, ಬಿಸಿಲು ಬೀಳುತ್ತೆ, ಗಾಳಿ ಬರುತ್ತೆ, ಪೇಪರ್ಗಳು ಬಿಡ್ತವೆ, ತಿನ್ನೋ ತಟ್ಟೆಯಲ್ಲಿ ಕಸ ಮುಚ್ಕೊಳ್ಳುತ್ತೆ, ಆಗುತ್ತಾ? ಆಗಲ್ವಾ? ಪ್ರಾರ್ಥನೆ ಇಲ್ಲ ಅಂದ್ರೆ ಚಾವಣಿ ಇಲ್ಲದ ಅಂತ ಮನೆ ತರ ಇರುತ್ತೆ. ಯಾರ ಜೀವಿತದಲ್ಲಿ ಪ್ರಾರ್ಥನೆ ಇರ್ತದೋ, ಯಾರ ಮನೆಯಲ್ಲಿ ಪ್ರಾರ್ಥನೆ ಇರ್ತದೋ, ಎಂತಹ ಅದ್ಭುತವಾದಂತಹ ರಕ್ಷಣೆ ಉಂಟಾಗ್ತದೆ. ಸಹೋದರಿ ಹೇಳಿದ್ರು, 2 ತಿಂಗಳಿಂದ ನಮ್ಮ ಮನೇಲಿ ಪ್ರೇಯರ್ ಸ್ಟಾರ್ಟ್ ಆದ್ಮೇಲೆ ಅನೇಕ ಘಟನೆಗಳಿಂದ ದೇವರು ಬಿಡಿಸ್ದ ಅಂತೇಳಿ. ಆಮೇಲೆ ನಮ್ಮ ಮತ್ತೆ ರವಿ ಕೇಳಿದೆ, ಮತ್ತೆ ಯಾರಾದ್ರೂ ಪ್ರೇಯರ್ ಕರೆದ್ರ ಅಂತ. ಒಬ್ರು ಫೋನ್ ಮಾಡಿ ನಮ್ಮ ಮನೆಗೆ ಪ್ರೇಯರ್ ಮಾಡೋದು ಮತ್ತೆ ಕೇಳಿದ್ರು. ಅನ್ಸಿದ್ದೀವಿ, ಮತ್ತೆ ಆಸಕ್ತಿಯಿಂದ ಕರಿಬೇಕಾಯ್ತಲ್ಲ, 2 ರೌಂಡ್ ಆಗಿದೆ, ಮತ್ತೆ ಕರಿಬೇಕಲ್ಲ. ನಮ್ಮ ಮನೆಗೆ ಯಾವಾಗ ಬರ್ತೀರ ಪ್ರಾರ್ಥನೆಗೆ, ಯಾಕೆ ಬಂದಿಲ್ಲ, ಎಲ್ಲಿ ನಡೀತಾ ಇದೆ ಕೂಡ ಕೇಳೋರಿಲ್ಲ. ಅದ್ರಿಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ಅಂತೇಳಿ. ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಇರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯ. ಓಕೆ, ಗಮನಿಸ್ರಿ, ನಾವು ಪ್ರಾರ್ಥನೆಯಲ್ಲಿ ಇದ್ದಾಗ ಏನೆಲ್ಲ ಆಗುತ್ತೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಾಕ್ಯ 5. ನಾನು ದ್ರಾಕ್ಷಾವಳ್ಳಿ, ನೀವು ಕೊಂಬೆಗಳು. ಒಬ್ಬರು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ರೆ ಇದ್ರೆ. ಚರ್ಚಿಗೆ ಬಂದಿದ್ದಕ್ಕಲ್ಲ, ದೇವರು ನಿನ್ನಲ್ಲಿಯೂ ನೀನು ಕ್ರಿಸ್ತನಲ್ಲಿ ಇದ್ರೆ ಏನಾಗುತ್ತಂತೆ? ನೀನು ಬಹಳ ಫಲ ಕೊಡ್ತೀಯ. ಎಲ್ಲ ವಿಚಾರದಲ್ಲಿ ಫಲ ಕೊಡ್ತೀಯ. ಬರೀ ಲೋಕದಲ್ಲಿ ಮಾತ್ರ ಹಣ ಐಶ್ವರ್ಯ ಮಾತ್ರ ಅಲ್ಲ, ಆರೋಗ್ಯ ಮಾತ್ರ ಅಲ್ಲ, ಆತ್ಮಗಳಲ್ಲಿ ಎಲ್ಲ ಪ್ಯಾಕೇಜ್ ಅದು. ಆಮೇನ್. ಆತ್ಮಗಳು ಆದಾಯ ಆಗುತ್ತೆ, ನೀನು ಆರೋಗ್ಯವಾಗೂ ಇರ್ತೀಯ, ಮತ್ತೆ ಐಶ್ವರ್ಯವಂತನೂ ಆಗ್ತೀಯ, ಅನೇಕ ಕೆಡುಕಿನ ಕೈಯಿಂದ ಬಿಡಿಸ್ತೀಯ. ಆಮೇನ್. ಯಾಕಂದ್ರೆ ನಿನ್ನೊಳಗಿರೋಂತರು ದೊಡ್ಡವರಾಗಿದ್ದಾರೆ. ಆಮೇನ್. ಅದಕ್ಕೆ ಅಲ್ಲಿ ವಾಕ್ಯ ಹೇಳಲ್ಪಡಿ, ನೀನು ನನ್ನಲ್ಲಿಯೂ ನನ್ನ ವಾಕ್ಯ ನಿನ್ನಲ್ಲೂ ನೆಲೆಗೊಂಡಿದ್ರೆ. ಆಮೇಲೆ ಒಣಗಿ ಹೋಗುವನು. ಎಷ್ಟೋ ಜನ ಒಣಗಿ ಹೋಗ್ತಾರೆ. ಕಾಯಿಲೆ ಬಿಡುಗಡೆ ಆಗ್ಲಿ, ಸಮಸ್ಯೆ ಬಿಡುಗಡೆ ಆಗ್ಲಿ, ಕಾರಣ ಅಂದ್ರೆ ದೇವರ ವಾಕ್ಯ ಅವರ ಜೀವಿತದಿಲ್ಲ, ಪ್ರಾರ್ಥನೆ ಜೀವಿತ ಅವರಲ್ಲಿ ಇರೋದಿಲ್ಲ. ಈ ಕಾರಣದಿಂದ
ಆ ಗೊಂಬೆ ಒಣಗಿ ಹೋಗದ ಹಾಗೆ ಆ ವ್ಯಕ್ತಿಗಳು ಒಣಗೋಗ್ತಾರೆ. ಆಮೇಲೆ ಲಾಸ್ಟ್ ಹೇಳ್ತಾರೆ, ನಾನು 3 ವಾರ ಹೋಗಿದ್ದಪ್ಪ ಚರ್ಚ್ಗೆ, ಹೋಗಿ ಕುತ್ಕೊಂಬಂದೆ, ನಾನು 3 ವಾರ ಚರ್ಚ್ಗೆ ಹೋಗಿದ್ದೆ, ಇಷ್ಟೇ. ಒಣಗೋದಕ್ಕೆ ಕಾರಣ ಏನು? ಮನೆಯಲ್ಲಿ ಸಮಸ್ಯೆಯ ಕಾರಣ ಏನಂದ್ರೆ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಬದಲಾಗಿ ಗುಣಗುಟ್ಟುವಿಕೆ ಇದೆ. ಹೆಚ್ಚು ಸಮಯ ಗುಣಗುಟ್ಟುವಂಥದ್ದು, ಗಂಡ ಹೆಂಡತಿ ಮಕ್ಕಳು ಗುಣಗುಟ್ಟೋದು, ಅದು ಹಂಗಾಯ್ತು ಇದು ಹಿಂಗಾಯ್ತು, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೇಳ್ತಾನೆ ಇರೋದ್ರಿಂದ ಮನೆ ಪೂರ್ತಿ ಸಮಸ್ಯೆಗಳಿಂದ ತುಂಬಲ್ಪಟ್ಟಿದೆ, ಪರಿಹಾರ ಕಾಣಿಸ್ತಾ ಇಲ್ಲ. ಪ್ರೀತಿಯ ದೇವ ಜನರೇ, ಪ್ರಾರ್ಥನೆ ಇರಬೇಕು, ಸ್ತೋತ್ರ ಪ್ರಾರ್ಥನೆ ಇರಬೇಕು, ಸಾಧ್ಯವಾದ ಉಪವಾಸ ಪ್ರಾರ್ಥನೆ ಇರಬೇಕು. ಇವೆಲ್ಲವೂ ಸಹ ನಮ್ಮನ್ನ ದೇವರ ಹತ್ತಿರ ನಿಲ್ಲಿಸುತ್ತೆ, ದೇವರ ನೆರಳಲ್ಲಿ ಬದುಕುವ ಹಾಗೆ ಮಾಡುತ್ತೆ. ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಮುಖ್ಯವಾದದ್ದು. ಉಸಿರು ಎಷ್ಟು ಮುಖ್ಯನೋ ಪ್ರಾರ್ಥನೆ ಅಷ್ಟೇ ಮುಖ್ಯ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಗಮನಿಸ್ರಿ, ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ, ಈಗ ಕಣ್ಣೀರು ಪ್ರಾರ್ಥನೆ ಕೆಲವು ಮಾಡ್ತಾರೆ. ಕಣ್ಣೀರು ಪ್ರಾರ್ಥನೆ ತುಂಬಾ ಇಂಪಾರ್ಟೆಂಟ್ ಈ ವಿಚಾರದಲ್ಲಿ. ಕೆಲವು ಟೈಮ್ಗಳಲ್ಲಿ ಕಣ್ಣೀರು ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ, ಕೆಲವು ಟೈಮ್ಗಳಲ್ಲಿ ನಾರ್ಮಲ್ ಆಗಿ ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಈ ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಏನು ಹೇಳಿ? ಸಾಮಾನ್ಯವಾದ ಪ್ರಾರ್ಥನೆ, ಆಸಕ್ತಿಯಿಂದ ಪ್ರಾರ್ಥನೆ, ಕಣ್ಣೀರು ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ, ಅನೇಕ ತರದಿದೆ. ಇವತ್ತು ಕಣ್ಣೀರು ಪ್ರಾರ್ಥನೆ ವಿಚಾರವಾಗಿ ಯಾರು ಕಣ್ಣೀರಿನ ಪ್ರಾರ್ಥನೆ ಮಾಡಿದ್ರು, ಯಾವ ಪ್ರಾರ್ಥನೆ ದೇವರಿಗೆ ಕೇಳಿದನ್ನು ಸಹ ಈ ಸಮಯದಲ್ಲಿ ನೋಡೋಣ. ಈ ಸಮಯದಲ್ಲಿ ಯೋಹನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದ್ಕೊಳ್ಳೋಣ. ಅಲ್ಲಿ ಲಾಜರನೆಂಬ ಒಬ್ಬ ವ್ಯಕ್ತಿ ತೀರಿ ಹೋಗಿದ್ದಾನೆ. ಈತನು ಮಾರ್ತ ಮತ್ತು ಮರಿಯಳ ತಮ್ಮನಾಗಿದ್ದ. ಈತನು ಸತ್ತಿದ್ರಿಂದ ಅಲ್ಲಿ ಕಣ್ಣೀರು ಗೋಳಾಟ ತುಂಬಿಕೊಂಡಿದೆ ಅವರ ಮನೆಯಲ್ಲಿ. ಅಂತಹ ಸಂದರ್ಭದಲ್ಲಿ ಹೇಳಿದಂತಹ ಮಾತು, ಅಲ್ಲಿ ಯೇಸು ಸ್ವಾಮಿ 4 ದಿವಸವನ್ನ ಮುಗಿದ ನಂತರ, 4 ದಿನ ಅಂದ್ರೆ 3 ದಿವಸ ಮುಗಿತು, 4 ದಿವಸವನ್ನ ಅಲ್ಲಿ ಕಾಣಿಸ್ಕೊಳ್ಳುವಾಗ ಹೋದ್ರೆ 21ನೇ ವಾಕ್ಯ, ಸ್ವಾಮಿ ನೀನು ಇಲ್ಲಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರ್ಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಇಲ್ಲಿ ಗಮನಿಸಬೇಕಾದೇನೆಂದ್ರೆ, ಮಾರ್ತಳು ಮರಿಯಳು ಈ ಲಾಜರನು ಒಂದೇ ಕುಟುಂಬಕ್ಕೆ ಸೇರಿದವರು. ಈ ಒಂದು ಕುಟುಂಬದಲ್ಲಿ ಅನೇಕ ಸಾರಿ ಯೇಸು ಸ್ವಾಮಿ ಆ ಮನೆಗೆ ಹೋಗಿ ಬಂದಿದ್ದಾರೆ. ಅವರ ಜೀವಿತಗಳು ಬದಲಾವಣೆ ಆಗಿದ್ದಾವೆ. ಅದರಲ್ಲಿ ಮಾರ್ತಳು ತುಂಬಾ ಯೇಸು ಸ್ವಾಮಿ ಬಂದಿದ್ದರಿಂದ ಮನೆಯಲ್ಲಿ ತುಂಬಾ ಕೆಲಸ ಮಾಡುವಂತಹ ಸ್ತ್ರೀ, ಅಡಿಗೆ ಮಾಡಿ ಆ ಜನಕ್ಕೆ ಊಟವನ್ನು ಬಡಿಸೋದು. ಅದರಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ ಬಂದಿದ್ದಕ್ಕೆ ತುಂಬಾ ಆಸಕ್ತಿಯಿಂದ ಅಡಿಗೆ ಮಾಡಿ ಮಾಡ್ತಾ ಇದ್ರು. ಆದ್ರೆ ಮರಿಯಳು ಯೇಸು ಕ್ರಿಸ್ತನ ಪಾದದಲ್ಲಿ ಕುಂತ್ಕೊಂಡು ದೇವರ ವಾಕ್ಯವನ್ನು ಹೆಚ್ಚಾಗಿ ಕೇಳಿಸಿಕೊಳ್ಳುವಂತಹ ಸ್ತ್ರೀ. ಇಲ್ಲಿ ಗಮನಿಸ್ರಿ, ಇಂತಹ ಸಂದರ್ಭದಲ್ಲಿ ಅವನ ಪ್ರೀತಿಯ ತಮ್ಮ ನಿದ್ರೆ ಅಥವಾ ಸತ್ತು ಹೋಗಿದ್ದನಂತೇಳಿ ಗೊತ್ತಾಗಿ ಆ ಯೆಹೂದ್ಯರು, ಮಾರ್ತಳು, ಮರಿಯಳು ಎಲ್ಲರೂ ಗೋಳಾಡ್ತಿದ್ದಾರೆ. ಈ ಗೋಳಾಡುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಗೆ ಹೇಳಿ ಕಳಿಸಿದ್ರು ಸಹ ಅವರು ಬಂದಿದ್ದು 4 ದಿನ ನಂತರ. 4 ದಿನ ಅಲ್ವಾ, 4 ದಿನವಾಯ್ತು. ಈಗ ಗಮನಿಸಬೇಕಾದೇನೆಂದ್ರೆ, ಇಲ್ಲಿ ಯೇಸು ಸ್ವಾಮಿ ಬರ ತಕ್ಷಣ ಮಾರ್ತಳು ಹೇಳಿದ ಮಾತೇನೆಂದ್ರೆ, ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಈ ಅಮ್ಮನ ಒಂದು ಪ್ರಾರ್ಥನೆ. ನೆಕ್ಸ್ಟ್ 32ನೇ ವಾಕ್ಯ ಓದಿ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಇದೇ ಮಾತನ್ನು ಮಾರ್ತಳು ಹೇಳಿದ್ದು, ಮರಿಯಳು ಆ ಸೇಮ್ ಡೈಲಾಗ್. ಗಮನಿಸ್ತಿರೋ ವಾಕ್ಯನ? ಮಾರ್ತಳು ಹಂಗೆ ಹೇಳಿದ್ದು, ನಿನ್ನೆ ಇದ್ದಿದ್ರೆ ನನ್ನ ತಮ್ಮನು ಸಾಯ್ತಾ ಇರಲಿಲ್ಲ. ಮರಿಯಳು ಸಹ ಯೇಸು ಸ್ವಾಮಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದಂತ ಮಾತು, ನೀನು ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಆದ್ರೆ ಇಲ್ಲಿ 2 ಸಂಭಾಷಣೆಯಲ್ಲಿ
ಮುಖ್ಯವಾಗಿ ಗಮನಿಸಬೇಕಾದೇನೆಂದ್ರೆ, ಮಾತಳು ಇನ್ನೂ ಕೆಲವು ವಾಕ್ಯಗಳು ಹೆಚ್ಚಾಗಿ ಹೇಳ್ತಿದ್ದಾಳೆ. ನಾವು 21ನೇ ವಾಕ್ಯದಲ್ಲಿ ನೋಡ್ತೇವೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ಮಾರ್ತಳು ಈಗ ಅನೇಕ ವಿಚಾರಗಳನ್ನು ಮಾರ್ತಳು ಹೇಳ್ತಿದ್ದಾಳೆ. ಏನಂತೇಳಿ, ಕಡೆಯ ದಿನದಲ್ಲಿ ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನ ಆಗುತ್ತೆ. ಈ ವಾಕ್ಯಗಳೆಲ್ಲ ಚೆನ್ನಾಗಿ ಗೊತ್ತು ಮಾರ್ತಳಿಗೆ. ಈ ಅಮ್ಮ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ವಾಕ್ಯಗಳನ್ನು ಕೇಳಿಸ್ಕೊಂತಾ ಇದ್ಲು. ಆಮೇನ್. ಈ ವಾಕ್ಯಗಳೆಲ್ಲನೂ ಅಲ್ಲಿ ಹೇಳ್ತಾ ಇದ್ದಾನೆ. ಆದ್ರೆ ಮರಿಯಳು ಮಾತ್ರ ಯಾವಾಗ ದೇವರ ವಾಕ್ಯವನ್ನು ಕೇಳುವಂತ ಸ್ತ್ರೀ, ಆದ್ರೆ ವಾಕ್ಯ ಮಾತಾಡ್ಲಿಲ್ಲ. ಮರಿಯಳು ಮಾತ್ರ ಹೆಚ್ಚು ವಾಕ್ಯಗಳು ಮಾತಾಡಿದ್ಲು. ಆದ್ರೆ ರೆಸ್ಪಾನ್ಸ್, ಬೇಗ ಉತ್ತರ ಸಿಕ್ಕಿದ್ದು ಯಾರಿಗೆ ಅನ್ನೋದೇ ಮುಖ್ಯ. ಇಲ್ಲಿ ವಾಕ್ಯ ಮರಿಯಳು ಮಾತಾಡಿಲ್ಲ, ಆದ್ರೆ ಮಾರ್ತಳು ಮಾತಾಡಿದ ಮಾತನ್ನೇ ಒಂದು ಮಾತು ಮಾತಾಡಿದ್ಲು, ನೀನ್ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ. ಹಲ್ಲೆಲೂಯ. ಹೆಚ್ಚನಕ್ಕೆ ಯೇಸು ಸ್ವಾಮಿ ಇದ್ರೆ ನನಗಿಂತಹ ಕಷ್ಟ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಯೇಸು ಇದ್ದಿದ್ರೆ ನನಗಿಂತರ ಬರ್ತಾ ಇಲ್ಲ ಅಲ್ವಾ? ಕೆಲವ್ರು ಹೇಳ್ತೀರಿ. ಆಮೇಲೆ ಯೇಸು ಸ್ವಾಮಿ ಯಾವಾಗ್ಲೂ ನಮ್ಮ ಜೊತೆ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೇಸುವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅವ್ರ ವಾಕ್ಯಗಳನ್ನು ಧ್ಯಾನಿಸಬೇಕು, ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು, ಓದ್ತಾ ಇರಬೇಕು. ಒಂದೊಂದು ಪದದಲ್ಲಿ ನಮ್ಮ ಜೀವಿತಗಳು ಚೇಂಜ್ ಆಗ್ಬಿಡ್ತದೆ. ಈ ಮನೆಯ ಜೀವಿತದಲ್ಲಿ ಅಲ್ಲಾಗಿದೇನಂದ್ರೆ, 3ನೇ ವಾಕ್ಯ ಓದ್ರಿ. ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಯೇಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಗಮನಿಸಬೇಕಾದ ಮರಿಯಳಿಗೂ ಮಾರ್ತಳಿಗೂ ವ್ಯತ್ಯಾಸ, ಪ್ರಾರ್ಥನೆ ವ್ಯತ್ಯಾಸ. ಮಾರ್ತಳು ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರಲಿಲ್ಲ ಅಂದಾಗ ಅನೇಕ ವಾಕ್ಯಗಳನ್ನು ಮಾತಾಡಿದ್ರು, ಯಾವುದೇ ರೀತಿಯಂತಹ ಚೇಂಜಸ್ ಬಂದಿಲ್ಲ. ಆದ್ರೆ ಮರಿಯಳು ಒಂದೇ ಮಾತು, ದೇವರೇ ನೀನಿದ್ದಿದ್ರೆ ನನ್ನ ತಮ್ಮ ಸಾಯ್ತಿರಲಿಲ್ಲ ಅಂತ ಹೇಳಿದ ತಕ್ಷಣ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ತಮ್ಮ ಲಾಜರನು ಎಲ್ಲಿಟ್ಟಿದ್ದೀರಿ ಅಂತೇಳಿ. ಹಲ್ಲೆಲೂಯ. ಯಾಕೆ? 2 ಪದಗಳು ಒಂದೇ, ಆದ್ರೆ ಉತ್ತರ ಯಾರಿಗೆ ಬಂತು? ಯಾರಿಗೆ? ಮರಿಯಳಿಗೆ. ಮರಿಯಳು ಅನೇಕ ವಾಕ್ಯಗಳನ್ನು ಮಾರ್ತಳು ಮತ್ತೆ ಯೇಸು ಅನೇಕ ವಾಕ್ಯಗಳು ಮಾತಾಡಿಕೊಂಡ್ರು, ಉತ್ತರ ಸಿಗಲಿಲ್ಲ. ಆದ್ರೆ ಮರಿಯಳು ಒಂದೇ ಪದ ಹೇಳಿದ್ದು. ಆದ್ರೆ ಆ ಪ್ರಾರ್ಥನೆ ಹೆಂಗಿದೆ ಅಂದ್ರೆ, ದೇವರ ಆತ್ಮ ವಾಕ್ಯ ಹೇಳಲ್ಪಡುತ್ತೆ. ದೇವರ ಯೇಸು ಕ್ರಿಸ್ತನ ಆತ್ಮ ಏನಾಯ್ತಲ್ಲಿ? ನೊಂದುಕೊಂಡು ತತ್ತರಿಸಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಆಮೆನ್, ಹಲ್ಲೆಲೂಯ. ಇಡೀ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ಬೇರೆಯವ್ರಿಗೋಸ್ಕರ ಕಣ್ಣೀರು ಬಿಟ್ಟಂತ ಜಾಗ ಇದು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಮರಿಯಳ ಪ್ರಾರ್ಥನೆ ದೇವರ ಆತ್ಮನಾದಂತ ಯೇಸು ಕ್ರಿಸ್ತನ ಮುಟ್ಟುವಂತ ಪ್ರಾರ್ಥನೆಯಾಗಿತ್ತು. ಮಾರ್ತಳಿಗೆ ದೇವರ ವಾಕ್ಯ ಗೊತ್ತಿತ್ತು, ಓಕೆ, ಆದ್ರೆ ಅಲ್ಲಿ ಪಶ್ಚಾತ್ತಾಪ ಪಟ್ಟಂತಹ ಆ ಒಂದು ಮನಸ್ಸು ಮುಟ್ಟುವಂತ ಪ್ರಾರ್ಥನೆ ಆಗಿರ್ಲಿಲ್ಲ. ಆಮೆನ್. ಅನೇಕ ಜನರ ಪ್ರಾರ್ಥನೆ ಯಾಕೆ ಸಕ್ಸಸ್ ಆಗಲ್ಲ ಅಂದ್ರೆ, ಕೇವಲ 1 hour ಪ್ರೇಯರ್ ಮಾಡಬೇಕು, ಸ್ತೋತ್ರ, ಎಲ್ಲೋ ಮನಸ್ಸಿಟ್ಕೊಂಡು ಪ್ರಾರ್ಥನೆ ಮಾಡಿ ಹೋಗ್ತಾ ಇರ್ತಾರೆ, ಸಕ್ಸಸ್ ಬರೋದಿಲ್ಲ. ಮರಿಯಳ ಪ್ರಾರ್ಥನೆ ಎಂದ್ರೆ ತಕ್ಷಣ ಉತ್ತರ ಬರುತ್ತೆ. ಏನಂತ? ಎಲ್ಲಿ ನಿನ್ನ ತಮ್ಮ ಲಾಜರನ್ನು ಎಲ್ಲಿಟ್ಟಿದ್ದೀರಿ ಅಂತೇಳಿ. ಆಮೆನ್, ಆಮೆನ್, ಹಲ್ಲೆಲೂಯ. ಕೆಲವು ಕಣ್ಣೀರು ಪ್ರಾರ್ಥನೆ ದೇವರು ಅಂಗೀಕಾರ ಮಾಡಿಕೊಳ್ತಾರೆ. ಎಲ್ಲ ಟೈಮಲ್ಲಿ ಕಣ್ಣೀರು ಬಿಡೋ ಅವಶ್ಯಕತೆ ಇಲ್ಲ. ಈಗ ಸಂತೋಷವಾಗಿರೋ ಟೈಮಲ್ಲಿ ಕಣ್ಣೀರು ಪ್ರಾರ್ಥನೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಾರ್ಥನೆ ಬಿಡೋದು ತುಂಬಾ ಇಂಪಾರ್ಟೆಂಟ್. ಮದುವೆ ಆಗೋ ಟೈಮಲ್ಲಿ ಮದುವೆ ಆಗ್ತೀವಿ ಅಂತ ಬಿಡುವಂತಂದ್ರೆ ಏನಂತಾರೆ ಅದು? ಸರಿ, ಮನೆ ಕಟ್ಬಿಟ್ಟು ಗೃಹ ಪ್ರವೇಶ ಮನೆ ಕಟ್ಬಿಟ್ಟೆ, ಅಯ್ಯೋ ಹಂಗ ಪ್ರಾರ್ಥನೆ ಮಾಡಿ ಚೆನ್ನಾಗಿರ್ತದ? ಬಾಗುಂಡೆ ಅಲ್ದಮ್ಮ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥನೆಗಳು ಯಾವ ಸಂದರ್ಭ ತಕ್ಕ ಹಾಗೆ ಹೆಂಗ್ ಪ್ರೇಯರ್ ಮಾಡ್ಬೇಕಂತ ನಾವು ತಿಳ್ಕೊಂಡಿರ್ಬೇಕು. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು ಕೆಲವರು ಸಾವಲ್ಲಾಗ್ಬಿಟ್ಟು ಹಲ್ಲೆಲೂಯ ದೇವರೇ ಈ ದಿನ ಪ್ರಾಣ ತೆಗೆದಿದ್ದಕ್ಕಾಗಿ ಸ್ತೋತ್ರ ಪ್ರೇಯರ್ ಮಾಡ್ತೀರಾ? ಸಂತೋಷ ಪ್ರೇಯರ್ ಮಾಡಕ್ಕಾಗತ್ತಲ್ಲಿ?
ಯಾರಾದ್ರೂ ಪ್ರೇಯರ್ ಮಾಡ್ತಾರೆ ಹಂಗ? ಇಲ್ಲ. ಅಳೋರ್ ಜೊತೆಲಿ ಅಳ್ರಿ, ನಗಿರೋರ್ ಜೊತೆಲಿ ನಗಿರಿ. ಪ್ರಾರ್ಥನೆಯಲ್ಲಿ ಅನೇಕ ಕಾರ್ಯಗಳಿದ್ದಾವೆ. ಸುಮಾರು ಜನಕ್ಕೆ ಯಾವ ಜಾಗದಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವರು ತುಂಬಾ ಲಾಂಗ್ ಹೇಳಿದ್ರೆ ಸಾಕು, ವಾಕ್ಯಗಳು ಪೂರ್ತಿ ಹೇಳ್ಬಿಡ್ತಾರೆ. ಆದಿ ಕಾಂಡದಿಂದ ಪ್ರಕಟಣೆವರೆಗೆ ನನಗೆಲ್ಲಾ ಗೊತ್ತು ಅಂತೇಳಿ ಪ್ರೇಯರಲ್ಲಿ ಹೇಳ್ಬಿಡ್ತು. ದೇವರೇ ಹಿಂಗೆ ಯೇಸಪ್ಪನಿಗೆ ಮಾಡಿದೆ, ದೇವರ ದಾವೀದನಿಗೆ ಹಂಗೆ ಮಾಡಿದೆ, ಸೊಲೊಮೋನಿಗೆ ಹಿಂಗೆ ಮಾಡಿದೆ, ಅವ್ರಿಗೆ ಹಂಗೆ ಮಾಡಿದೆ, ಯಮನಿಗೆ ಬಿಡಿಸಿದೆ, ಅವ್ರಿಗೆ ಏನು ನಾನ್ ಸ್ಟಾಪ್ ತರ ಇಡೀ ಬೈಬಲ್ಲು ಗೊತ್ತಾಗ್ಬೇಕು. ಇಷ್ಟೊಂದು ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ. ಸಂದರ್ಭ ತಕ್ಕ ಹಾಗೆ ಪ್ರಾರ್ಥನೆ ಮಾಡಬೇಕು. ಲಾಸ್ಟ್ ಟೈಮ್ ಕೂಡ ನಿಮಗೆ ಹೇಳಿದ್ವಿ, ಒಂದು ಮದುವೆಯಲ್ಲಿ ಪಾಸ್ಟರ್ ಹೋಗ್ಬಿಟ್ಟು ಎಲ್ಲರೂ ಕುತ್ಕೊಂಡು ಪ್ರೇಯರ್ ಮಾಡ್ತಾರೆ. ಅದು ಊಟ ಮಾಡೋ ಟೈಮಲ್ಲಿ ಏನಾಯ್ತು, ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ್ರು. ಏನು ಪ್ರಾರ್ಥನೆ? ಊಟಕ್ಕೆ ಪ್ರಾರ್ಥನೆ ಮಾಡ್ರಿ ಅಂದ ತಕ್ಷಣ ಇದನ್ನ ಸ್ಟಾರ್ಟ್ ಮಾಡಿದ್ದೆ ಆದಿ ಕಾರಣದಿಂದ ಪ್ರಕಟಣೆವರೆಗೂ ಸ್ತೋತ್ರ ಅಂತೇಳಿ 1 hour ಪ್ರೇಯರ್ ಮಾಡಿದ್ದಾನೆ. ಎಷ್ಟು ಅವರ್? 1 hour ಪ್ರೇಯರ್ ಮಾಡಿ ಕಣ್ ತೆಗೆದು ನೋಡೋಷ್ಟಿಗೆ ಅಕ್ಕಪಕ್ಕದಲ್ಲಿ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟಾರೆ. ಇದು ಬೇಕಾ ಪ್ರಾರ್ಥನೆ? ಪ್ರಾರ್ಥನೆ ಸಂದರ್ಭ ತಕ್ಕ ಹಾಗೆ ಏನ್ ಮಾಡಬೇಕು? ಪ್ರಾರ್ಥಿಸಬೇಕು. ಪ್ರಾರ್ಥನೆ ದೇವರು ಮೆಚ್ಚುವಂತ ಪ್ರಾರ್ಥನೆ ಆಗಿರಬೇಕು. ನನಗೆ ಪ್ರೇಯರ್ ಮಾಡಕ್ಕೆ ಜಾಗ ಕೊಟ್ಟಿಲ್ಲ, ನನ್ನ ಹೆಸರು ಕರೆದಿಲ್ಲ, ಸ್ಟೇಜ್ ಮೇಲೆ ಬಿಟ್ಟಿಲ್ಲ, ಇದೆಲ್ಲ ವೇಸ್ಟ್. ದೇವರು ಯಾರನ್ನ ಇವತ್ತು ಉಪಯೋಗ ಮಾಡ್ಕೊಂಡು ಸಂತೋಷ. ಆಮೇಲೆ ಆಸಕ್ತಿಯಿಂದ ರೆಡಿ ಆಗಿರ್ಬೇಕು. ದೇವರ ಆತ್ಮಕ್ಕೆ ಅನುಕೂಲಕರವಾಗಿ ನಾವು ರೆಡಿ ಆಗಿರ್ಬೇಕು. ದೇವರನ್ನ ನಾನು ಉಪಯೋಗ ಮಾಡ್ಕೊಂತ ರೆಡಿ ಆಗಿರ್ಬೇಕು. ದೇವರಿಗೆ ಅವಕಾಶ ಕೊಟ್ಟು ನೀನು ಉಪಯೋಗ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ದೇವರು ಏನು ಮಾಡೋಕ್ಕಾಗಲ್ಲ, ಸೇವಕರು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾರು ಏನು ಮಾಡಿದ್ರು ಮಾಡಿಲ್ಲ ಅಂದ್ರೆ ದೇವರ ಕಾರ್ಯ ಮಾತ್ರ ನಿಲ್ಲೋದೇ ಇಲ್ಲ. ಆಮೇಲೆ ಪಾಸ್ಟ್ರಲ್ಲಿ ಇಲ್ದಿರೋ ಹೋಗ್ಲಿ, ವ್ಯಕ್ತಿಗಳು ಇಲ್ದಿರೋ ಹೋಗ್ಲಿ, ಆ ಸಂದರ್ಭಕ್ಕೆ ಏನೋ ಕೊರತೆ ಕಾಣಿಸ್ಬೋದು. ಯಾರು ನಡೆಸಿಲ್ಲ, ಯಾರು ಮಾಡಿಲ್ಲ, ಪ್ರಾರ್ಥನೆಗೆ ಹೋಗ್ತಾ ಇಲ್ಲ ಅಂತೇಳಿ ಆ ಒಂದು ಟೈಮು 1 ದಿವಸ 2 ದಿವಸ ಇರಬಹುದು. ನೆಕ್ಸ್ಟ್ ಟೈಮ್ಗೆ ದೇವರೇ ತನ್ನ ಸಭೆಗೆ ಬೇಕಾದನ್ನ ಸರಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಎಂತವ್ರಂದ್ರೆ ಜ್ಞಾನ ಇಲ್ಲದವ್ರನ್ನೇ ದೇವರು ಯೂಸ್ ಮಾಡ್ತಾನೆ. ಆಮೇಲೆ ಜ್ಞಾನ ಇರಬೇಕಂತೇನಿಲ್ಲ, ಲೋಕದ ಜ್ಞಾನ ಇಲ್ಲದವರನ್ನ ಇಳಿಸಿ ದೇವರು ತನ್ನ ಮಹತ್ ಕಾರ್ಯಗಳನ್ನ ಮಾಡುವಂತನಾಗಿರ್ತಾನೆ. ದೇವರ ಮಕ್ಕಳಾದಂತವರು ತಗ್ಗಿಸಲ್ಪಟ್ಟವರಾಗಿ ದೇವರನ್ನ ಉಪಯೋಗ ಮಾಡ್ಕೊಂತೇಳಿ ದೇವರ ಸಮ್ಮುಖದಲ್ಲಿ ಕಾದಿರಬೇಕು. ಅವಾಗ ದೇವರು ಉಪಯೋಗ ಮಾಡ್ಕೊಳ್ತಾನೆ. ಆಮೇಲೆ ಏನಾದ್ರೂ ಮಾಡ್ಕೊಳ್ಳಿ ಬಿಡು ಅನ್ನೋ ಮಟ್ಟಕ್ಕೆ ಇದ್ರೆ ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ತಗ್ಗಿಸಲ್ಪಟ್ಟವನು ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈ 2 ಪ್ರಾರ್ಥನೆ ನೋಡಿದ್ರಲ್ಲ, ಒಂದು ಮರಿಯಳ ಕಣ್ಣೀರು ಪ್ರಾರ್ಥನೆ, ಮಾರ್ತಳ ಸಾಮಾನ್ಯವಾಗಿರುವಂತ ಪ್ರಾರ್ಥನೆ. ಅನೇಕ ಜನ ಕಣ್ಣೀರು ಪ್ರಾರ್ಥನೆ ಮಾಡ್ತಾರೆ. ನಿನ್ನ ಜೋಬಲ್ಲಿ ಹಣ ನೋಡಿ ಪ್ರಾರ್ಥನೆ ಮಾಡೋರು ಇದ್ದಾರೆ. ಜಾಸ್ತಿ ಕೊಟ್ರೆ ಜೋರಾಗಿ ಅಳೋರು ಇದ್ದಾರೆ. ಇವತ್ತು ಪಾಸ್ಟರ್ಗಳಲ್ಲೂ ಸಹ ಅನೇಕ ಜನ ಈ ರೀತಿ ಹಣ ಹೆಚ್ಚಾಗಿ ಯಾರು ಕೊಡ್ತಾರೆ ಅವ್ರಿಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡೋರು ಕೂಡ ಇದ್ದಾರೆ. ಖಂಡಿತವಾಗಿ ದೇವರಿಗೆ ಅದರಲ್ಲಿ ಕೇಳಿಸ್ಕೊಕ್ ಹೋಗಲ್ಲ. ಎಲ್ಲರಿಗೂ ಒಂದೇ ರೀತಿಯಲ್ಲೇ ಪ್ರಾರ್ಥಿಸಬೇಕು. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ನಮ್ಮ ಪಾಸ್ಟರ್ ಡಿ.ಜೆ.ಎಸ್. ದಿನಕರಯ್ಯ ವಾಕ್ಯ ಸ್ವಲ್ಪನೇ ಕೊಡೋದಲ್ಲ, ಆದ್ರೆ ಹೆಚ್ಚು ಕಣ್ಣೀರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಗೆ ಹೆಚ್ಚು ಫಲ ಬರ್ತಾ ಇತ್ತು. ಹಲ್ಲೆಲೂಯ. ಡಿ.ಜೆ.ಎಸ್. ದಿನಕರಯ್ಯ ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಅಳವರು. ಪ್ರಾರ್ಥನೆಯಲ್ಲಿ ಜನಗಳಿಗೋಸ್ಕರ ಅಳ್ತಾ ಇದ್ರು. ಅದಕ್ಕೆ ಅವರು ಪ್ರಾರ್ಥನೆ ಮಾಡುವಾಗ ಅನೇಕ ಜನ ಬಿಡುಗಡೆ ಆಗ್ತಾ ಇದ್ರು, ಅನೇಕ ಜನ ಸೇವಕರುಗಳಾದ್ರು. ಈ ದಕ್ಷಿಣ ಭಾರತದಲ್ಲಿ ದೊಡ್ಡ ಉಜ್ಜೀವನ ತಂದಿದ್ದ ಅವರ ಮುಖಾಂತರ. ಆಮೇಲೆ ಅದಾದ ನಂತರ ಅವ್ರ ತರನೇ ನಾಟಕ ಮಾಡಿ ಪ್ರಾರ್ಥನೆ ಮಾಡೋರು. ಅದ್ದಂಗೆ ಅವರೇ ಅಳ್ದಂಗೆ ಆಕ್ಷನ್ ಎಲ್ಲ ಮಾಡೋರು. ಕಣ್ಣಲ್ಲಿ ಮಾತ್ರ ನೀರು ಬರ್ತಾ ಇರ್ಲಿಲ್ಲ. ಹಲ್ಲೆಲೂಯ. ಅಂತ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಡೋದಿಲ್ಲ. ಹಲ್ಲೆಲೂಯ. ನಟನೆ ಪ್ರಾರ್ಥನೆ, ಕಪಟತನದ ಪ್ರಾರ್ಥನೆ ಮಾಡಬಾರ್ದು. ಆಮೇಲೆ ಈಗ ಫಿಲಂಗಳಲ್ಲಿ ಏನ್ ಮಾಡ್ತಾರೆ, ಕಣ್ಣೀರು ಬಿಡ್ತಾರೆ. ಅದ್ ನಿಜನಾ? ಮಗಳು ಸತ್ತೋದಂಗೆ, ಇನ್ನೊಬ್ರು ಸತ್ತೋದಂಗೆ, ಇನ್ನೋ ಆಕ್ಸಿಡೆಂಟ್ ಓಹೋ ಅಂತ ಹೇಳ್ತಾರೆ. ಅವ್ರು ನೋಡ್ತಾ ಇದ್ರೆ ಸಿನಿಮಾದಲ್ಲಿ ನೋಡೋರು ಕೂಡ ಹತ್ತು ಬಿಡ್ತಾರೆ. ಅಪ್ಪಪ್ಪ ಅಯ್ಯಮ್ಮ ಏನಾದ್ರು ಬಿಟ್ಲು, ಈ ಅಪ್ಪನ ಏನಾದ್ರು ಬಿಟ್ಟ ಗೊಡೋ ಅಂತ ಹೇಳ್ತಾರೆ. ನನಗೆ ಕಣ್ಣಲ್ಲೇ ನೀರು. ಅವ್ರು ಅಳೋದಲ್ಲ, ಇವರು ಥಿಯೇಟರ್ ಕೂತ್ಕೊಂಡಿರೋರು ಮನೆಯಲ್ಲಿ ಸೀರಿಯಲ್ ನೋಡೋರು ಕೂಡ ಗೊಡೋ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಿಜನಾ ಅದು ಹತ್ತಿರೋದು? ನಿಜನಾ? ಸಿನಿಮಾದಲ್ಲಿ ಅಳೋದು ನಿಜನಾ? ಸುಳ್ಳು, ಆಕ್ಟಿಂಗ್. ಆದ್ರೆ ಪ್ರಾರ್ಥನೆಯಲ್ಲಿ ಅನೇಕ ಜನ ಆತರ ಆಕ್ಟಿಂಗ್ ಮಾಡ್ತಾರೆ.
ಆತ್ಮದಿಂದ ನಾವು ಪ್ರಾರ್ಥಿಸುವಾಗ ಕೆಲವು ಕಷ್ಟಗಳನ್ನ, ಕೆಲವು ನೋವನ್ನ ನೋಡುವಾಗ ಖಂಡಿತವಾಗಿ ಕಣ್ಣೀರು ಬರುತ್ತೆ. ಆ ಕಣ್ಣೀರು ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ತಾನೆ. ವ್ಯಕ್ತವಾದಕ್ಕೆ ಮಾತ್ರ ಸುಮ್ಮನೆ ಕಣ್ಣೀರು ಸುರಿಸಬಾರದು. ಪ್ರತಿಯೊಂದು ಕಣ್ಣೀರನ್ನ ಕಲೆಕ್ಟ್ ಮಾಡೋದಕ್ಕೆ ನಮ್ಮ ಮಧ್ಯದಲ್ಲಿ ನಮಗೊಬ್ಬೊಬ್ಬರಿಗೂ 2-3 ಜನ ದೇವದೂತರಿಗೆ ಕೊಟ್ಟಿದ್ದಾರೆ ದೇವರು. ಆಮೇಲೆ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ಅವ್ರ ಕೈಗಳಲ್ಲಿ ಎತ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮ ಕಣ್ಣೀರನ್ನು ಸಹ ಕಲೆಕ್ಟ್ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ. ಸುಮ್ನೆ ಸಿಕ್ಕಿದಕ್ಕೆಲ್ಲಾನು ಕಣ್ಣೀರು ಬಿಟ್ಟಿದೆ ಆದ್ರೆ ಅದು ವ್ಯರ್ಥವಾಗುತ್ತೆ. ನಮ್ಮ ಕಣ್ಣೀರಿಗೆ ತುಂಬಾ ವ್ಯಾಲ್ಯೂ ಇದೆ, ತುಂಬಾ ವ್ಯಾಲ್ಯೂ ಇದೆ, ತುಂಬಾ ಬೆಲೆ ಇದೆ. ಅದರಿಂದ ಸುಮ್ನೆ ಚಾಕ್ಲೇಟ್ ತಗೊಂಬಂದಿಲ್ಲ, ಕಬಾಬ್ ತಗೊಂಬಂದಿಲ್ಲ ಅಂತ ಅದಕ್ಕೆಲ್ಲ ಹಳ ಕೂತ್ಬಿಡ್ರಿ. ಯಾಕೆ ಮಾಡ್ತಾ ಇದೀಯಾ? ನಮ್ಮ ಯಜಮಾನ ನೋಡಿ ಇವತ್ತು ಮಟನ್ ತರ್ತೀನಿ ಅಂತ ತಂದಿಲ್ಲ, ಎಂಥವನ್ ಕಟ್ಕೊಂಡ್ಬಿಟ್ಟೆ, ವಾರಕ್ಕೊಂದು 2 ಸತಿ ಅನ್ನ ತಿಂದಿಲ್ಲ ಅಂದ್ರೆ ನನ್ನ ನಾಲಿಗೆ ತೃಪ್ತಿ ಆಗಲ್ಲ. ಅದಕ್ಕೆ ತಗೊಳ್ಳೋದು, ಇದಕ್ಕೆಲ್ಲ ಅಳಬೇಕಾಗದು. ನಾವು ಅಳೆದು ಪ್ರಾರ್ಥನೆ ಮಾಡ್ಬೇಕು. ನಮ್ಮ ಜನ, ನಮ್ಮ ಕುಟುಂಬಸ್ಥರು, ನಮ್ಮ ಅಕ್ಕಪಕ್ಕದರು, ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ರಕ್ಷಣೆ ಇಲ್ಲದ ನರಕಕ್ಕೆ ಹೋಗ್ತಿದ್ರೆ ಅವ್ರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥಿಸಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ ಅಟ್ಲೀಸ್ಟ್ ನೀವು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ, ಅದು ಪ್ರಾರ್ಥನೆ ಮಾಡುವಾಗ, ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡುವಾಗ ನಿಮಗೆ ಒಂದು ರಹಸ್ಯ ತಿಳಿಸ್ತೀನಿ, ಗಮನಿಸಿ. ಅದೇನಂದ್ರೆ, ಬೇರೆಯವರಿಗೆ ಅದ್ಭುತ ಆಗಿಲ್ಲ ಅಂದ್ರೂ ನಿನ್ನನ್ನು, ನಿನ್ನ ಕುಟುಂಬ, ನಿನ್ನ ಪ್ರಾರ್ಥನೆ ಕಾಪಾಡುತ್ತೆ. ಹಲ್ಲೆಲೂಯಾ. ಏನಾಗುತ್ತೆ? ಬೇರೆಯವರಿಗಾಗಿ ನಾವು ಪ್ರಾರ್ಥಿಸುವಾಗ, ಕಷ್ಟದಲ್ಲಿ ದುಃಖದಲ್ಲಿ ಇದ್ದು ಪ್ರಾರ್ಥಿಸುವಾಗ ಅವರಿಗೆ ಹೆಲ್ಪ್ ಆಗಬಹುದು, ಆಗ್ತಿರಬಹುದು. ಆದ್ರೆ ನಿನ್ನ ಪ್ರಾರ್ಥನೆ ಅಟ್ಲೀಸ್ಟ್ ನಿನ್ನ ಕುಟುಂಬನಾದ್ರೂ, ನಿನ್ನನ್ನಾದ್ರೂ ದೇವರು ಕಾಪಾಡ್ತಾನೆ. ಆಮೇಲೆ ಪ್ರಾರ್ಥನೆ ತುಂಬಾ ಮುಖ್ಯವಾದ ವಿಚಾರ. ನಮ್ಮ ಪ್ರಾರ್ಥನೆ ದೇವರ ಆತ್ಮವನ್ನ ಮುಟ್ಟುವಂತದ್ದಾಗಿರಬೇಕು, ಕದಲಿಸುವಂತದ್ದಾಗಿರಬೇಕು. ಆಮೇಲೆ ಅಧಿಕಾರದಿಂದಲೂ ಪ್ರಾರ್ಥಿಸಬೇಕು, ತೆಗೆಸಲ್ಪಟ್ಟವರಾಗಿಯೂ ಪ್ರಾರ್ಥಿಸಬೇಕು. ಆಮೇಲೆ ಕೆಲವು ಟೈಮ್ನಲ್ಲಿ ನಾವು ಅಧಿಕಾರದಿಂದ ಪ್ರಾರ್ಥನೆ ಮಾಡೋದು, ದೇವರ ವಾಕ್ಯ ಹೇಳಲ್ಪಟ್ಟಿದೆ. ನಂಬಿಕೆನೂ ಇರಬೇಕು, ಅಧಿಕಾರನೂ ಇರಬೇಕು. ಒಂದು ವೇಳೆ ನಿಮ್ಮ ಮನೆಗೆ ನಾಯಿ ಬಂದ್ರೆ ಏನ್ ಮಾಡ್ತೀರಾ? ಕರಡಿ ಬಂದ್ರೆ, ಹಾವು ಬಂದ್ರೆ ಅವಾಗ ಪ್ರೇಯರ್ ಮಾಡಬಾರ್ದು. ಹಾವು ಬಂತು, ಮನೇಲಿ ಆಡ್ತಾ ಇದೆ ಅಂದ್ರೆ ಯೇಸುವಿನ ನಾಮದಲ್ಲಿ ಹಾವು ಆಚೆ ಕಡೆ ಹೋಗ್ಲಿ, ಇಲ್ಲ ದೇವರೇ ಯೇಸುವೆ ಕಳಿಸು, ಓಕೆ ಒಳ್ಳೇದು. ಆದ್ರೆ ನಾಯಿ ಬಂತು, ನಿಮ್ಮ ಕಬಾಬ್ ಎತ್ಕೊಂಡು ಹೋಗ್ತದೆ, ಬಿರಿಯಾನಿ ಪ್ಯಾಕೆಟ್ ಎತ್ಕೊಂಡು ಹೋಗ್ತದೆ ಅಂದ್ರೆ, ಯೇಸುವೆ ನಾಯಿ ನಮ್ಮ ಮನೆಯಲ್ಲಿ ಬಿರಿಯಾನಿ ಎತ್ಕೊಳ್ತಿದ್ದೆ, ಕಾಪಾಡ. ಇದಕ್ಕೆ ಪ್ರಯತ್ನ ಬೇಕಾ? ಇದಕ್ಕೆ ಜ್ಞಾನ ಬೇಕು. ಈಗೇನ್ ಬೇಕು? ನೀನು ಪ್ರೇಯರ್ ಮುಗಿಸೋದಕ್ಕೆ ನಾಯಿ ಮನೇಲಿರುವಂತ ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಇದಕ್ಕೆ ಕಾರಣ ದೇವರಲ್ಲ, ಯಾರಿಗೆ? ನಾವೇನ್ ಮಾಡ್ಬೇಕು? ಜ್ಞಾನವಂತರಾಗ್ಬೇಕು. ನಾಯಿಗೆ ಏನ್ ಬೇಕು? ಗದರಿಸಲಿಕ್ಕೆ ಬೇಕು. ಆಮೇಲೆ ಹಾವು ಹೊಡೆಯೋದಕ್ಕೆ ಪ್ರಾರ್ಥನೆ ಅಲ್ಲ, ಅದಕ್ಕೇನ್ ಮಾಡ್ಬೇಕು? ಕೋಲೆತ್ಕೊಂಡು ಹೊಡಿಬೇಕು. ಆಮೇಲೆ ದೇವರೇ ಹಾವನ್ನು ಕಳಿಸಿದ್ದಕ್ಕಾಗಿ ಸ್ತೋತ್ರ. ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡಿ ಬಂದು ಹಂಗೆ ನೋಡ್ಕೊಂಡು ಹೋಯ್ತು, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಇವೆಲ್ಲ ಬೇಡ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾವು ನನ್ನನ್ನು ಕಚ್ಚೋದಿಲ್ಲ, ದೇವ್ರ ವಾಕ್ಯ ಹೇಳಲ್ಪಟ್ಟಿದೆ. ನೋಡು, ಕಚ್ಚಿ ನೋಡು ಅಂತ ಹೇಳಿಲ್ಲ. ಆವತ್ತು ಆಟ ಆಡಕ್ ಹೋಗ್ಬಾರ್ದು. ಆಮೆನ್, ಆಮೆನ್. ಜ್ಞಾನದಿಂದ ನಡ್ಕೋಬೇಕು ನಾವು. ಪ್ರಾರ್ಥನೆ ಸಹ ತುಂಬಾ ಜ್ಞಾನದಿಂದ ಪ್ರಾರ್ಥಿಸ್ಬೇಕು. ಯಾವ ಸಂದರ್ಭದಲ್ಲಿ ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೋಬನ ಗ್ರಂಥ 42:8 ವಾಕ್ಯದಲ್ಲಿ ದೇವರು ಹೇಳ್ತಾನೆ ಯೋಬನಿಗೆ, ಯೋಬನ ಸ್ನೇಹಿತರಿಗೆ ಹೇಳ್ತಾನೆ. ಯೋಬನ ಗ್ರಂಥ 42:8. ಈಗ 7 ಹೋರಿಗಳನ್ನು 8 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿನ್ನ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೆಹೋವನು ಈ ಮಾತುಗಳನ್ನು ಯೋಬನಿಗೆ ಹೇಳಿದ ಮೇಲೆ ತೆಮಾನ್ಯನಾದ ಎಲೀಫಜನು ಕುರಿತು ನಿನ್ನ ಮೇಲೆಯೂ ನಿನ್ನ ಇಬ್ಬರ ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ ಅಥವಾ ಮಾತಾಡಲಿಲ್ಲ. ಆಮೆನ್, ಆಮೆನ್. ಯೋಬನು ಮಾತಾಡುವ ರೀತಿಯಲ್ಲಿ ತನ್ನ ಸ್ನೇಹಿತರು ಮಾತಾಡಲಿಲ್ಲ. ಅವರು ಗುಣಗುಡ್ತಾ ಇದ್ರು, ಅವರು ದೇವರ ವಿರುದ್ಧವಾಗಿ ಗುಣಗುಡ್ತಾ ಇದ್ರು.
ಆದ್ರೆ ಯೋಬರು ಮಾತ್ರ ಅವನ ಬಾಯಿಂದ ಒಂದು ಮಾತಾದ್ರೂ ಗುಣಗುಟ್ಲಿಲ್ಲ. ಆಮೇಲೆ ಈಗ 7 ಹೋರಿಗಳನ್ನು 7 ಟಗರುಗಳನ್ನು ತೆಗೆದುಕೊಂಡು ನನ್ನ ದಾಸನಾದ ಯೋಬನ ಬಳಿಗೆ ಹೋಗಿ ನಿಮ್ಮ ದೋಷ ಪರಿಹಾರಕ್ಕಾಗಿ ಹೋಮ ಮಾಡಿರಿ. ನನ್ನ ದಾಸನಾದ ಯೋಬನು ನಿಮ್ಮ ಪಕ್ಷವಾಗಿ ಪ್ರಾರ್ಥನೆ ಮಾಡುವನು. ನಾನು ಅವನ ವಿಜ್ಞಾಪನೆಯನ್ನು ಲಾಲಿಸಿ ನಿನ್ನ ಮೂರ್ಖತನಕ್ಕೆ ತಕ್ಕ ದಂಡನೆಯನ್ನು ನಿಮಗೆ ವಿಧಿಸುವುದಿಲ್ಲ. ಆಮೆನ್ ಆಮೆನ್. ಫ್ರೆಂಡ್ಸ್ ನೋಡ್ರಿ, ಅವ್ರ ಜೊತೆಲಿದ್ದಂತ ಫ್ರೆಂಡ್ಸ್ಗೋಸ್ಕರ, ಸ್ನೇಹಿತರಿಗೋಸ್ಕರ ಯೋಬನು ಪ್ರಾರ್ಥನೆ ಮಾಡಿದ್ರೆ ಕೇಳಿ ಅವರನ್ನ ಆಶೀರ್ವಾದ ಮಾಡ್ತಾನಂತೆ. ಆಮೆನ್ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ನಿಮ್ಮ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ, ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಮಾತಾಡಿದ್ರೆ ಅವ್ರಿಗೆ ನಾವು ಶಾಪ ಹಾಕ್ಬಾರ್ದು, ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಮೆನ್ ಆಮೆನ್. ಇಲ್ಲಿ ಯೋಬ ಪ್ರಾರ್ಥನೆ ಮಾಡುವಾಗ ದೇವ್ರು ಹೇಳ್ತಾನೆ, ಯೋಬನ್ ಪ್ರಾರ್ಥನೆ ಮಾಡಿದ್ರೆ ನಾನು ಕೇಳಿಸ್ಕೊಳ್ತೀನಪ್ಪ ಅಂತ ಹೇಳ್ತಾರೆ, ನೀನು ಗುಣಪಡಿಸ್ತೀನಿ ಅಂತ ಹೇಳ್ತಾನೆ. ಆಮೆನ್. ಯೋಬನಿಗೆ ಹೇಳಿದ್ದೀನು, ನೀನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸ್ನೇಹಿತರನ್ನ ಗುಣಪಡಿಸ್ತೀನಿ ಅಂತ ಹೇಳ್ತಾನೆ, ಅದ್ಭುತ ಮಾಡ್ತೀನಿ ಅಂತ ಹೇಳ್ತಾನೆ. ಇವತ್ತು ಅದೇ ಮಾತು ದೇವರು ನಿಮಗೆ ಹೇಳಿದಾಗ ನಿಮ್ಮ ರಿಯಾಕ್ಷನ್ ಹೆಂಗಿದೆ? ಹಲ್ಲೆಲೂಯಾ, ಸಾಕು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಕುರಿತಾಗಿ ಈ ರೀತಿ ಹೇಳಿದ್ರೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪಕ್ಕದ ಮನೆಯವರು ರಕ್ಷಣೆ ಹೊಂದ್ತಾರೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಮಗ ರಕ್ಷಣೆ ಹೊಂದ್ತಾನೆ, ನೀನು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸ್ನೇಹಿತರು ರಕ್ಷಣೆ ಹೊಂದ್ತಾರೆ, ನೀನು ಪ್ರಾರ್ಥನೆ ಮಾಡಿದ್ರೆ ಇವ್ರಿಗೆ ಅದ್ಭುತ ಮಾಡ್ತೀನಿ, ನೀನು ಪ್ರಾರ್ಥನೆ ಮಾಡಿದ್ರೆ ಈ ಹಾಸ್ಪಿಟ್ಲಿಂದ ಬಿಡುಗಡೆಗೊಳಿಸ್ತೀನಿ, ಈ ರೋಗದಿಂದ ಗುಣಪಡಿಸ್ತೀನಿ ನಿಮಗೆ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಮಾಡ್ತೀವಲ್ಲ? ಮಾಡ್ತೀನಿ. ಓಕೆ, ಪಕ್ಕದಲ್ಲಿ ಹೇಳ್ರಿ, ನೀನು ಪ್ರಾರ್ಥನೆ ಮಾಡಿದ್ರೆ ದೇವರು ನನಗೆ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿ. ಆಮೆನ್ ಆಮೆನ್. ಇಲ್ಲಿ ಎಲ್ರಿಗೂ ಸೇರಿ ಹೇಳಿದ್ರು. ಪಕ್ಕದಲ್ಲಿ ಯಾಕೆ ಹೇಳಿಸ್ತೀರಿ ಅಂದ್ರೆ, ಇವತ್ತಿಂದ ನೀವು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಆಮೆನ್ ಆಮೆನ್. ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮೂರಿನ ಜನ ಬಿಡುಗಡೆ ಹೊಂದ್ತಾರೆ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಮಗಳು ಬಿಡುಗಡೆ ಆಗ್ತಾಳೆ. ನೀನು ಪ್ರಾರ್ಥನೆ ಮಾಡಿದ್ರೆ ಮಂತ್ರ ಶಕ್ತಿಗಳಿಂದ ಬಿಡುಗಡೆ ಆಗ್ತಾರೆ. ನೀನು ಪ್ರಾರ್ಥನೆ ಮಾಡಿದ್ರೆ ಆ ರೋಗದಿಂದ ವಿಮುಕ್ತಿ ಆಗ್ತಾರೆ. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕುಟುಂಬ ರಕ್ಷಣೆ ಹೊಂದುತ್ತದೆ. ಆಮೆನ್ ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 51ರಿಂದ ಓದೋಣ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವನಾದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಗಮನಿಸಿರಿ, ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ತನ್ನ ಶಿಷ್ಯ ಸಮೇತವಾಗಿ ಪರಲೋಕಕ್ಕೆ ಎತ್ತಲ್ಪಡ, ಶಿಲುಬೆ ಸತ್ತು ಉಣ್ಣಲ್ಪಟ್ಟಿದ್ದ ಸಮಯ ಹತ್ರ ಬಂದಾಗ ಒಂದು ಇದಕ್ಕೆ ಹೋಗ್ಬೇಕಾಗಿತ್ತು, ಯೆರೂಸಲೇಮಿಗೆ ಹೋಗ್ಬೇಕಾಗಿತ್ತು. ಆ ಸಮಯದಲ್ಲಿ ಸಮಾರ್ಯದವರು ಜನ ಏನ್ ಮಾಡ್ತಾರೆ, ಯೇಸು ಸ್ವಾಮಿಯನ್ನ ಸೇರಿಸ್ಕೊಳ್ಳಿಲ್ಲ. ಯೇಸು ಸ್ವಾಮಿಯನ್ನ ಸೇರಿಸ್ಕೊಳ್ಳಿಲ್ಲ. ಈಗ ಜೊತೆಲಿದ್ದಂತಹ ಶಿಷ್ಯರು ಏನ್ ಮಾಡ್ತಾರಂದ್ರೆ, ನೋಡ್ದ ಯೇಸು ಸ್ವಾಮಿ ನಮ್ಮನ್ನೇ ಈ ಹಳ್ಳಿಗೆ ಸೇರಿಸ್ಕೊಂಡ, ದೇವ್ರೆ ಇನ್ನು ಒಂದು ಮಾತು ಹೇಳು, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನ ನಾಶ ಮಾಡ್ಬಿಡ್ಲಿ. ಇವ್ರ ಪ್ರೇಯರ್ ಹೆಂಗಿದೆ ನೋಡ್ರಿ, ಇವ್ರ ಪ್ರೇಯರ್ ಹೆಂಗಿದೆ. ಯೇಸು ಸ್ವಾಮಿ ಮರ್ಯಾದೆ ಕೊಟ್ಟಿಲ್ಲ, ಯೇಸು ಮಾತು ಕೇಳಿಲ್ಲ, ಇವ್ರನ್ನೇನ್ ಮಾಡ್ಬೇಕು, ಇವಾಗ್ಲೇ ನಾಶ ಮಾಡಿಬಿಡ್ಬೇಕು. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಅವರನ್ನ ಏನ್ ಮಾಡಿದ್ರಂತೆ, ಗದರಿಸಿದ್ರಂತೆ.
ಆಮೆನ್. ಗಮನಿಸಿರಿ, ಇವತ್ತು ವಿಶ್ವಾಸಿಗಳಂತ ನೀವು, ಪಾಸ್ಟರ್ಗಳು, ಸೇವಕರಾದ ನಾವು, ಒಂದು ವೇಳೆ ಈಗ ನಾನು ಪಾಸ್ಟ್ರು, ನನ್ನ ಮಾತು ಕೇಳಿಲ್ಲ ಅಂದ್ರೆ ನಿನಗೆ ಹಿಂಗಾಗ್ಬಿಡ್ತದೆ, ಅಥವಾ ನನಗೇನೋ ಬೈದ್ರು ಅವರು, ನಿನಗೆ ಆ ಥರ ಆಗ್ಬಿಡ್ತದೆ, ಅಥವಾ ಬೇರೆ ವಿಶ್ವಾಸ ಹೇಳ್ತಾರೆ ನನ್ನ ಮೇಲೆ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಅವ್ರ ಕೈ ಕಾಲು ಮುರಿದೋಯ್ತು, ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಡ್ತು, ನನಗೆ ಗೊತ್ತಿತ್ತು ನನ್ನ ಮೇಲೆ ಬರೋನ್ ಯಾರು ದೇವ್ರು ಬಿಡಲ್ಲ, ಈ ರೀತಿ ಪ್ರಾರ್ಥನೆ ಮಾಡಿದ ದೇವರ ಪ್ರಾರ್ಥನೆ ಕೇಳಲ್ಲ, ಆ ಪ್ರಾರ್ಥನೆ ಕೇಳಲ್ಲ. ಹಲ್ಲೆಲೂಯಾ. ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಎದುರು ಮನೆಯವರು, ಅಥವಾ ನಿಮ್ಮ ಬಂಧುಗಳು, ಸ್ನೇಹಿತರು ಕಿತ್ಲಾಡಿ ನಿಮ್ಮ ಮೇಲೆ ಜಗಳಕ್ಕೆ ಬಂದಾಗ ಅವ್ರಿಗೆ ಕೆಟ್ಟದಾಗ್ಲಿ ಅಂತೇಳಿ ನೀವು ಎದುರು ನೋಡಬಾರ್ದು. ಆಮೆನ್. ಅವ್ರಿಗೆ ಕೆಟ್ಟದಾಗ್ಲಿ ಅಂತೇಳಿ ಎದುರು ನೋಡಬಾರ್ದು. ನಮಗೆ ಮೋಸ ಮಾಡಿರ್ಬೋದು, ನಮಗೆ ಚಾಡಿ ಹೇಳಿರ್ಬೋದು, ನಮಗೆ ಊರೆಲ್ಲ ಡಂಗೂರ ಮಾಡಿರ್ಬೋದು, ಅವ್ರ ತಕ್ಕಾಗಿ ದೇವ್ರು ನೋಡ್ಕೊಳ್ತಾನೆ. ಆದ್ರೆ ನೀನು ಸೇಡು ತೀರಿಸ್ಕೊಳಕ್ ಹೋಗ್ಬಾರ್ದು, ದೇವ್ರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಜನ ಹೇಳೋದೇನಂದ್ರೆ ನನಗೆ ವಿರುದ್ಧವಾಗಿ ಬಂದ್ರು, ಅವ್ರ ಕಾಲು ಮುರಿದೋಯ್ತು, ಜಾರಿ ಬಿದ್ದು ಎದ್ದೇಳೇ ಇಲ್ಲ, ಅವ್ರ ಮನೆಗೆ ಬೆಂಕಿ ಬಿದ್ದೋಯ್ತು, ಅವ್ರ ಮಗಳ ಜೀವಿತದಲ್ಲಿ ಹಿಂಗಾಗ್ಬಿಡ್ತು, ಇವ್ರ ಮಗನ ಜೀವಿತದಲ್ಲಿ ಹಿಂಗಾಯ್ತು. ಇದಕ್ಕೆಲ್ಲ ಕಾರಣ ಗೊತ್ತಾ? ನನ್ನ ಹೊಟ್ಟೆ ಉರಿಸ್ದಂಗೆ ಅವ್ರು ಉರಿದು ಬಿಟ್ರು. ಯಾರು ಉರಿಸ್ದಂಗೆ? ನನ್ನ ಹೊಟ್ಟೆ ಉರಿಸಿದ್ರು, ಅದಕ್ಕೆ ಅವ್ರು ಉರಿದು ಬಿಟ್ರು. ಹಲ್ಲೆಲೂಯಾ. ಇಂಥ ಪ್ರಾರ್ಥನೆ ದೇವರು ಕೇಳ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲ. ನಾವು ಒಂದು ವೇಳೆ ನಮಗೆ ಕೆಟ್ಟದೇ ಮಾಡಿದ್ರು, ಮೋಸನೇ ಮಾಡಿದ್ರು, ಅನ್ಯಾಯನೇ ಮಾಡಿದ್ರು, ಏನ್ ಮಾಡಬೇಕು? ದೇವರೇ, ಅವ್ರಿಗೆ ಗೊತ್ತಿಲ್ಲದೆ ಮಾಡಿದ್ರೆ ಅವ್ರಿಗೆ ಕ್ಷಮಿಸು. ಇದು ನಿಜವಾದ ಸೇವಕನ, ವಿಶ್ವಾಸಿಯ ಪ್ರಾರ್ಥನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಅನ್ನೋದು ಇನ್ನೊಬ್ಬರನ್ನ ಕೆಡಿಸೋದಕ್ಕಲ್ಲ, ಪ್ರಾರ್ಥನೆ ಇನ್ನೊಬ್ಬರಿಗೆ ನಾಶ ಮಾಡೋದಕ್ಕಲ್ಲ, ಪ್ರಾರ್ಥನೆ ಇನ್ನೊಬ್ಬರ ಕೈ ಕಾಲು ಮುರಿಸೋದಕ್ಕಲ್ಲ, ಇನ್ನೊಬ್ಬರು ಸಾಯಿಸೋದಕ್ಕಲ್ಲ. ಅದು ಮಂತ್ರ ತಂತ್ರಗಳಲ್ಲಿ, ಯೇಸು ಕ್ರಿಸ್ತನಲ್ಲಿ ಯಾವತ್ತು ಎಲ್ಲಿ ಇಂಥ ಪ್ರಾರ್ಥನೆ ಕೇಳೋದೇ ಇಲ್ಲ. ಒಂದು ವೇಳೆ ಅವರು ಆಕರ್ಷಬೇಕು ಆಗಿ ಏನೋ ತೊಂದರೆ ಆಯ್ತು, ಏನೋ ಸತ್ತೋದ್ರು, ಅಥವಾ ಬೇರೆ ಏನೋ ನಷ್ಟ ಆಯ್ತಂದ್ರೆ ನನಗೆ ಮೋಸ ಮಾಡಿದ್ದಕ್ಕೆ ಹಿಂಗಾಯ್ತು ಅಂತೇಳಿ ತಿರುಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಜಂಬ ಪಡಕ್ ಹೋಗ್ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಕ್ಕೆ ನಿಮ್ಮ ಶತ್ರು ನಿಮ್ಮ ಕಣ್ಣು ಮುಂದೆ ನಾಶ ಆಗ್ಬೇಕಂತ ಇಷ್ಟಪಡ್ತೀರಾ? ಒಬ್ಬರಿಗೆ ಇಲ್ಲ, ಎಲ್ರಿಗೂ ಇದೆ, ಹೆಚ್ಚು ಕೇಳಲ್ಲ. ಇಲ್ಲಿ ಕುತ್ಕೊಳ್ಳೋ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಅವ್ರ ಹೆಸರು ಹೇಳಿದ್ರೆ ಸಾಲದು, ಹೆಸರು ಹೇಳಿದ್ರೆ ಸಾಕು, ಅಲ್ಲಿ ಕಚ್ತೀರಾ ಅಲ್ವಾ? ಅವ್ರ ಹೆಸರು ಹೇಳಿದ್ರೆ, ಅವ್ರ ಮಕ ನೋಡಿದ್ರೆ ನಿಮ್ಮ ಕಣ್ಣುಗಳೆಲ್ಲ ಕೆಂಪಗೆ ಆಗ್ಬಿಡ್ತವೆ. ಆ ರೀತಿ ಪ್ರಾರ್ಥನೆ ಮಾಡಕ್ ಹೋಗ್ಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಶಿಷ್ಯರನ್ನ ಯೇಸು ಗದರಿಸ್ತಾನೆ. ಯೇಸು ಸಮೇತ ಶಿಷ್ಯರು ಬಂದು ಹೇಳಿದ್ರು, ನೀನು ಸೇರಿಸ್ಕೊಂಡಿಲ್ಲ, ಆಕಾಶದ ಬೆಂಕಿ ಬಂದು ಸುಟ್ಟು ಹೋಗ್ಲಿ ಈ ಊರು, ಸುಟ್ಟು ಹೋಗ್ಲಿ ಈ ಜನಗಳು. ಆಮೆನ್, ಆಮೆನ್. ನನಗೆ ಹೊಟ್ಟೆ ಉರಿಸ್ದಂಗೆ ಅವ್ರ ಮನೆ ಹೊಟ್ಟೆ ಉರಿಲಿ. ಇದೇ ಪ್ರಾರ್ಥನೆ? ಹಿಂಗ ಪ್ರಾರ್ಥನೆ ಮಾಡ್ತಾರಾ? ಆ ರೀತಿ ಪ್ರಾರ್ಥನೆ ಮಾಡಬಾರ್ದು. ನಾನು ನಿಮಗೆ ಮತ್ತೊಂದು ಸಾರಿ ಕೇಳ್ತೇನೆ, ನಿಮ್ಮನ್ನ ದ್ವೇಷಿಸುವಂತವರು ಏನಾಗಬೇಕು? ನೀವೇ ಹೇಳ್ಬೇಕು. ನಿಮ್ಮನ್ನ ದೋಷಿಸುವ ಅಥವಾ ತಿರಸ್ಕಾರ ಮಾಡುವಂತ, ಅವಮಾನ ಪಟ್ಟವರು ಏನಾಗಬೇಕು? ಒಬ್ಬರು ರಕ್ಷಣೆ ಹೊಂದ್ಬೇಕು. ಆಮೇಲೆ ಅವ್ರಿಗೆ ಒಳ್ಳೇದಾಗ್ಬೇಕಾ? ನೀನ್ ನಿದ್ದೆ ಮಾಡ್ತೀಯ, ಅವ್ರಿಗೆ ಒಳ್ಳೇದಾದ್ರೆ మేము చర్చ్ పోయిందే మేము అట్లే ఉండం, వాళ్ళ పైన పోయిసిರಿ. ಯಾಕಂದ್ರೆ ಅವ್ರ ಬಗ್ಗೆ ಮಾತಾಡಿ 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 ಅವ್ರ ಮೇಲೆ ಹೋಗ್ಬಿಡ್ತಾರೆ. ಒಂದು ರಹಸ್ಯ ಗಮನಿಸಿರಿ, ನಾವು ನಮ್ಮ ಶತ್ರುಗಳನ್ನ ದ್ವೇಷಿಸಬಾರ್ದು, ಪ್ರೀತಿಸಬೇಕು, ವೆರಿ ಗುಡ್. ಆದ್ರೆ ನಮ್ಮ ಮನಸ್ಸುಗಳಲ್ಲಿ ಎಷ್ಟು ಜನಕ್ಕೆ ಅಂದ್ರೆ ನನ್ನ ಕಣ್ಣು ಮುಂದೆ ಇಲ್ದಾಗ ಮಾಡಿದ್ದೇವ್ರೆ, ನನಗೆ ಹೊಟ್ಟೆ ಉರಿದ ದೇವ್ರೆ, ಆ ರೀತಿ ಪ್ರಾರ್ಥನೆ ಮಾಡಬಾರದು. ದೇವರ ಆ ಪ್ರಾರ್ಥನೆ ಕೇಳೋದು ಇಲ್ಲ. ಅದ್ರ ಬದಲಾಗಿ ಒಂದು ತಿಳ್ಕೊಳ್ರಿ, ನಿಮ್ಮ ಶತ್ರು ಮುಂದ್ಗಡೆ ನಿಮ್ಮನ್ನ ದೇವರು ಉನ್ನತ ಸ್ಥಾನಕ್ಕೆ ಇಡಕ್ಕೆ ಪ್ಲಾನ್ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಅವಮಾನ ಪಡಿಸಿದ ನಿಜ, ನಷ್ಟಪಡಿಸಿದ ನಿಜ, ನಿನ್ನನ್ನು ಕೆಟ್ಟದಾಗಿ ಮಾತಾಡಿದ ನಿಜ, ನಿನ್ನ ಬಗ್ಗೆ ಊರೆಲ್ಲ ಪ್ರಚಾರ ಮಾಡಿದ ನಿಜ.
ಇವ್ರು ಇಂಥವ್ರು ಹಿಂಗಿಂಥವ್ರು ಅಂತೇಳಿ. ಆದ್ರೆ ಅವ್ರು ಕೆಡಕ ಹಾಕ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡಬಾರ್ದು. ಆದ್ರೆ ಅವ್ರ ಕಣ್ಣು ಮುಂದ್ಗಡೆ ದೇವರು ನಮ್ಮನ್ನ ಉನ್ನತ ಸ್ಥಾನಕ್ಕೆ ಇಡ್ತಾರೆ. ಅವ್ರ ಹೊಟ್ಟೆ ಕಿಚ್ಕೊಂಡು ಬಿತ್ಕೊಂಡು ಹಂಗೇ ಇರ್ಲಿ, ಅವ್ರ ಚಾಡಿ ಹೇಳ್ಕೊಂಡೇ ಇರ್ಲಿ, ಆದ್ರೆ ಅವರ ಮುಂದ್ಗಡೆ ನೀನು ಈ ಸತ್ಯದಲ್ಲಿ ಇದ್ದಿದ್ದೆ ಆದ್ರೆ ಅವ್ರ ಕಣ್ಣು ಮುಂದೆ ನೀನು ಉನ್ನತ ಸ್ಥಾನದಲ್ಲಿ ಇರ್ತೀಯ. ಒಂದೊಂದು ದಿವಸಕ್ಕೆ ಮೇಲೆ ಬರ್ತಾ ಇರ್ತೀಯ. ಯಾವ್ದು ಬೇಕಾ? ಅವ್ರು ಸತ್ತೋಗ್ಬೇಕಾ? ನೀವು ಮೇಲೆ ಬರ್ಬೇಕಾ? ಅವ್ರ ಕೈಕಾಲು ಮುರಿಬೇಕಾ? ನೀವು ಮೇಲೆ ಬರ್ಬೇಕಾ? ಯಾವ್ದು ಬೇಕು ಹೇಳ್ರಿ? ಆಮೇನ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಇನ್ನೊಬ್ರಿಗೆ ಏನು ಬಯಸ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ನೀವು ಆಶೀರ್ವಾದ ಮಾಡಿದ್ರೆ ಆಶೀರ್ವಾದ ಬರುತ್ತೆ, ಕೆಟ್ಟದ್ದು ಬಯಸಿದ್ರೆ ಕೆಟ್ಟದ್ದು ಬಯಸುತ್ತೆ. ಆದ್ರೆ ನಾವು ನಮಗೆ ಸಾಲ ಕೊಟ್ಟವ್ರನ್ನ ನಾವು ಆಶೀರ್ವಾದ ಮಾಡ್ತೀವಿ, ಕಾಸು ಕೊಟ್ಟವ್ರನ್ನ ಆಶೀರ್ವಾದ ಮಾಡ್ತೀವಿ, ಸಾಲ ಕೊಟ್ಟವ್ರನ್ನ ಆಶೀರ್ವಾದ ಮಾಡ್ತೀವಿ, ಹೆಲ್ಪ್ ಮಾಡಿದ್ರೆ ಆಶೀರ್ವಾದ ಮಾಡ್ತೀವಿ. ಕೇಡು ಬಯಸಿದವರು ಸಹ ನಾವು ಆಶೀರ್ವಾದ ಮಾಡಿದ್ವಿ. ಅದೇ ಯೇಸು ಸ್ವಾಮಿಯ ಒಂದು ಮುಖ್ಯವಾದಂತ ಉದ್ದೇಶ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯಾಕೆ ನಮ್ಮ ಪ್ರಾರ್ಥನೆಗೆ ತಡೆಯಾಗಿರೋ ಕಾರಣ ಏನಂದ್ರೆ, ಯಾಕೋಬನ ಪತ್ರಿಕೆ 4ನೇ 3ನೇ ವಾಕ್ಯ ಹೇಳುತ್ತೆ, ಪ್ರಾರ್ಥನೆಯಲ್ಲಿ ಹೊಟ್ಟೆ ಕಿಚ್ಚು ಪಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ರೀತಿ ಆಗುತ್ತೆ. ಓದಿ 4:3. ನಿಮಗೂ ದೊರೆಯೋದಿಲ್ಲ. ನಿನಗೆ ತಿಳಿಯದು. ಓಕೆ, ಎರಡನೇ ವಾಕ್ಯ ಓದ್ರಿ. ನೀವು ಆಶಿಸಿದ್ರು ಹೊಂದದೇ ಇದ್ದೀರಿ, ನೀವು ಕೊಲೆಗಾರರಾಗಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಕಾದಾಡ್ತೀರಿ, ಯುದ್ಧ ಮಾಡ್ತೀರಿ. ಮೊದಲನೇದಾಗಿ ಹೊಟ್ಟೆ ಕಿಚ್ಚಿರೋರು ಪ್ರಾರ್ಥನೆ ಮಾಡಲ್ಲ, ಪಾಪ ಇರೋರು ಪ್ರಾರ್ಥನೆ ಮಾಡಲ್ಲ. ಆಮೆನ್. ಬೆಳಗಿನ ಸಮಯದಲ್ಲಿ ನಾನು 5 ಗಂಟೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಈ ವಾಕ್ಯವನ್ನು ಧ್ಯಾನ ಮಾಡಿ ಒಬ್ಬರಿಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಪ್ರೇರೇಪಣೆ ಮಾಡಿದ್ರು. ಆ ಪ್ರಾರ್ಥನೆ ಮಾಡಿದಾಗ ಒಂದು ಫ್ಯಾಮಿಲಿ, ಆ ಸ್ತ್ರೀ ಹಿಂದ್ಗಡೆ ಒಂದು ದುರಾತ್ಮ ನಿಂತಿರೋದನ್ನ, ಒಂದು ಮಂತ್ರಶಕ್ತಿ ತರ ಇರುವಂತ ಒಂದು ದುರಾತ್ಮ, ಆ ಒಂದು ಸ್ತ್ರೀ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದರಿಂದ ಅವರ ಮನೆಯಲ್ಲಿ ಅನೇಕರು ಒಬ್ಬೊಬ್ಬರೇ ಕತ್ತಲ ಶಕ್ತಿಗೆ ಒಳಗಾಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಇಷ್ಟು ಜನ ಇದ್ದೀರಿ? ಯಾಕೆ ಅವರ ಕುಟುಂಬದಲ್ಲಿ ಆ ಸ್ತ್ರೀ ಕುರಿತಾಗಿ ಯಾಕೆ ಹೇಳಿದ್ರು? ಹೆಣ್ಣು ಮಗಳ ಬಗ್ಗೆ ಎಲ್ಲ ಹೇಳ್ತಿರೋದು. ಒಬ್ಬ ಮದುವೆ ಆದಂತ ಸ್ತ್ರೀ, ಅವರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಪ್ರಾರ್ಥನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಹಾಡಾಡ್ತಾರೆ, ವಾಕ್ಯ ಓದ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಪ್ರಾರ್ಥನೆ ಇಲ್ಲ, ಪರ್ಸನಲ್ ಜೀವಿತ ಇಲ್ಲ. ಯಾಕಿಲ್ಲ ಅಂತ ನೋಡುವಾಗ ಹಿಂದ್ಗಡೆ ಒಂದು ಕತ್ತಲು ಶಕ್ತಿ ಪ್ರಾರ್ಥನೆ ಮಾಡದ ಹಾಗೆ ತಡ್ಕೊಳ್ತಾ ಇದೆ. ಅವರ ಜೊತೆಯಲ್ಲಿ ಅಂದ್ರೆ ಸೈತಾನ ಜೊತೆಯಲ್ಲಿ ಮಾತನ್ನು ಕೇಳೋದ್ರಿಂದ ಪ್ರಾರ್ಥನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಮನೆಯಲ್ಲಿ ಇಲ್ಲದ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇಲ್ವೋ ಅದರ ಅರ್ಥ ಏನಂದ್ರೆ ನಿಮ್ಮ ಜೀವಿತವನ್ನ ಸೈತಾನ ಕೈಯಲ್ಲಿ ಕೊಟ್ಟಿದ್ದೀರಿ ಅಂತ ಅರ್ಥ. ಯಾರು ಪ್ರಾರ್ಥನೆ ಮಾಡ್ತೀರೋ ನೀವು ದೇವರ ಕೈಗೆ ಬಂದಿದ್ದೀರಿ ಅಂತ ಅರ್ಥ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತಿಂದ ನಿಮ್ಮ ಪ್ರಾರ್ಥನೆ ಜೊತೆ ಪ್ರಾರಂಭ ಮಾಡಿ, ಕ್ರಿಸ್ತನ ಜೊತೆಗೆ ಸಂಬಂಧ ಇಟ್ಕೊಳ್ರಿ, ಸೈತಾನ ಜೊತೆ ಸಂಬಂಧವನ್ನು ಇಟ್ಕೋಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ನು ಕೆಲವರು ಬಲವಂತಕ್ಕೆ, ಗಂಡನ ಬಲವಂತಕ್ಕೋ ಹೆಂಡತಿ ಬಲವಂತಕ್ಕೋ ಹೆಚ್ಚಾಗಿ ಪ್ರಾರ್ಥನೆ ಮಾಡದಂಗೆ ಹೆಚ್ಚಾಗಿ ಮಾತುಗಳು ಜಾಸ್ತಿ ಮಾತಾಡ್ತಾರೆ. ಎಲ್ಲ ತಿಳುವಳಿಕೆ ಇದೆ, ಅದರ ದೇವರ ಜೊತೆ ಸಂಬಂಧ ಇರೋದಿಲ್ಲ. ಅನೇಕ ಪ್ರಾರ್ಥನೆಗೆ ತಡೆ ಕಾರಣ ಏನಂದ್ರೆ, ಮೊದಲನೇದಾಗಿ ದೇವರ ಜೊತೆಯಲ್ಲಿ ಮಾತಾಡೋದೇ ನಿಜ, ಪ್ರಾರ್ಥನೆ ಇಲ್ಲದಿರೋದೇ ಮೊದಲನೇ ಪಾಪ. ಆ ಪಾಪ ದೇವರಿಂದ ಸಪರೇಟ್ ಮಾಡುತ್ತೆ. ಯೆಶಾಯನ ಗ್ರಂಥದಲ್ಲಿ 59ನೇದಲ್ಲಿ ನಾವು ನೋಡ್ತೇವೆ, ದೇವರು ಕೇಳಿಸ್ಕೊಳ್ಳದ ಆಗಿರೋದ ಕಾರಣ ಏನಂದ್ರೆ ನಮ್ಮ ಪಾಪಗಳು, ನಮ್ಮ ಅಪರಾಧಗಳು ಅಡ್ಡವಾಗಿದ್ದಾವಂತೆ. ಆಮೆನ್. ಇಲ್ಲಿ 2ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ಕಾದಾಡ್ತೀರಿ, ಯುದ್ಧ ಮಾಡ್ತೀರಿ, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೀತಲ್ಲ. ಮೊದಲನೇದಾಗಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಎರಡನೇದಾಗಿ ನೀವು ಬೇಡಿದ್ರು ಹೆಂಗ್ ಮಾಡ್ತೀರಿ? ನೀವು ಭೋಗಗಳಿಗೋಸ್ಕರ, ಉಪಯೋಗಕ್ಕೋಸ್ಕರ
ದುರು ಅಭಿಪ್ರಾಯ ಪಟ್ಟು ಬೇಡಿಕೊಳ್ಳೋದ್ರಿಂದ ನಿಮಗೆ ದೊರೆಯೋದಿಲ್ಲ. ಹೊಟ್ಟೆ ಕಿಚ್ಚು ಪಟ್ಟು ಪ್ರಾರ್ಥನೆ ಮಾಡುವಂಥದ್ದು. ಒಂದು ಸಾರಿ ಈ ಕಡೆ ಗಮನ ಕೊಡ್ರಿ, ಲಾಸ್ಟ್ ಮುಗಿಸ್ತಾ ಬರ್ತೀನಿ. ಹೊಟ್ಟೆ ಕಿಚ್ಚಿನ ಪ್ರಾರ್ಥನೆ ದೇವರಿಗೆ ಕೇಳಿಸ್ಕೊಳ್ಳಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ಸತಿ ನಿಮಗೆ ಇದನ್ನು ಹೇಳಿದ್ದೀನಿ, ತುಂಬಾ ಜನಕ್ಕೆ ಅರ್ಥ ಆಗುತ್ತೆ. ಎಂತ ಪ್ರಾರ್ಥನೆ? ಹೊಟ್ಟೆ ಕಿಚ್ಚು ಪ್ರಾರ್ಥನೆ. ಒಬ್ರು ತಪಾಸ್ ಮಾಡಿದ್ರೆ ಅಣ್ಣ ತಮ್ಮಂದ್ರು ಇಬ್ರು ಅಂತೇಳಿ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೀನಿ. ಇಬ್ರು ತಪಾಸ್ ಮಾಡಿ ದೇವ್ರ ಪ್ರತ್ಯಕ್ಷನಾದಂತೆ. ಪ್ರತ್ಯಕ್ಷನಾದಾಗ ಫಸ್ಟ್ ಹೇಳ್ದ, ದೇವರೇ ನೀನು ಅವನ ಹತ್ರ ಹೋಗಿದ್ದ ಅಂತ. ಇಲ್ಲ ಹೋಗ್ತೀನಿ, ಆಮೇಲೆ ಹೋಗ್ತೀನಿ, ನಿನಗೇನು ಬೇಕು ಕೇಳು ಅಂತ. ದೇವ್ರೇ ನೀನು ಏನಕ್ಕೆ, ಅವನು ಏನು ಕೇಳ್ತಾನೋ ನನಗೆ 2ರಷ್ಟು ಕೊಡು ಅಂದ. ಆಮೇಲೆ ಏನು ಕೇಳಿದ್ರು? ಅವನೇನು ಕೇಳ್ತಾನ ನನಗೆ 2ರಷ್ಟು ಕೊಡು ಅಂದ. ಸರಿ ಆಯ್ತು, ನಿನ್ನ ಏನು ಕೇಳ್ತಾ ಇದ್ದ ಹಂಗೆ ಆಗಲಿ ಅಂತ. 2ನೇ ಅವನ ಹತ್ರ ಹೋದ. ಏನಪ್ಪ ನನಗೇನು ಬೇಕು ಹೇಳು? ಸ್ವಾಮಿ ಅವನ ಹತ್ರ ಹೋಗಿದ್ದೆ ಅಂತ. ಏನು ಕೇಳ್ದ ಅಂತ. ನಿನಗೇನು ಕೊಡ್ತೀನೋ ಅವ್ನಿಗೆ 2ರಷ್ಟು ಬೇಕಂತೆ ಅಂದ. ಇವನು ಅಯ್ಯೋ ದೇವರೇ ಮೋಸ ಹೋಗಿಬಿಟ್ನೆ, ನಾನು ಒಂದು ರಾಜ್ಯ ಕೇಳಿದ್ರೆ ಅವನಿಗೆ 2 ರಾಜ್ಯ ಹೋಗುತ್ತೆ, ನಾನು ಒಂದು ಬೈಕ್ ತಗೊಂಡ್ರೆ ಅವನಿಗೆ 2 ಬೈಕ್, ನಾನು ಒಂದು ಸೈಟ್ ತಗೊಂಡ್ರೆ ಅವನಿಗೆ 2 ಸೈಟ್, ನಾನು ಏನ್ ತಕ್ಕೊಂಡ್ರು ಅವನಿಗೆ 2 ಹೋಗ್ತದಲ್ವಲ್ಲ. ಅಯ್ಯೋ ನನಗೆ ತುಂಬಾ ಕೆಟ್ಟೋಗ್ಬಿಟ್ನಲ್ಲ, ಏನ್ ಮಾಡೋದು? ಸ್ವಲ್ಪ ಯೋಚನೆ, ಬೇಗ ಕೇಳಪ್ಪ ನಿನ್ಗೆ ಏನು ಬೇಕು ಅಂದ್ರು. ಲಾಸ್ಟ್ಗೆ ಅಂದ್ರು, ಸ್ವಾಮಿ ಒಂದು ಕೇಳ್ತೀನಿ ಅಂದ್ರು. ಇಲ್ಲ ಅನ್ಬಾರ್ದು, ಕೇಳು, ನನಗೊಂದು ಕಣ್ಣು, ಒಂದು ಕಾಲು, ಒಂದು ಕೈ ತೆಗೆದುಬಿಡು. ಅವನ ನನಗೆ ಇವನಿಗೆ ನಷ್ಟ ಆಗ್ತದೆ ಎಂದು ಯೋಚನೆ ಮಾಡ್ತಾ ಇಲ್ಲ. ಬೇರೆಯವ್ರಿಗೆ ತೊಂದರೆ ಆಗೋದೇ ಇವನಿಗೆ ಇಷ್ಟ. ಇವನಿಗೆ ಒಂದು ಕಣ್ಣು, ಒಂದು ಕಾಲು, ಒಂದು ಕೈ ಹೋಗಿದ್ಯಪ್ಪ, ನಾನು ಹೋದ್ರೆ ಪರವಾಗಿಲ್ಲ ಸ್ವಾಮಿ, ಅವನಿಗೆ 2 ಕಣ್ಣು, 2 ಕಾಲು, 2 ಕೈ ಹೋಗ್ಬಿಡ್ತದೆ. ಇವನೆಂತ ಹೊಟ್ಟೆ ಕಿಚ್ಚಿನ ಪ್ರಾರ್ಥನೆ ಇದು. ಈ ಪ್ರಾರ್ಥನೆ ದೇವರು ಕೇಳಿಸ್ಕೊಳ್ತಾನ? ಒಂದು ವೇಳೆ ಕೇಳಿಸ್ಕೊಂಡ್ರು ನಾವು ಕೇಳಿದ್ದು ಕೆಟ್ಟದಾಗಿರೋದ್ರಿಂದ ಆ ಕೆಟ್ಟದ್ದು ನಮಗೆ ಆಗೋದು. ನಾವು ಪ್ರಾರ್ಥನೆಯಲ್ಲಿ ಯಾವತ್ತಷ್ಟು ಇನ್ನೊಬ್ಬರು ಶ್ರಮಿಸಿ ಇನ್ನೊಬ್ಬರನ್ನ ನಾಶವಾಗುವಂತದ್ದು ಅಂತಹ ಪ್ರಾರ್ಥನೆ ಮಾಡಬಾರ್ದು. ಅಂತ ಪ್ರಾರ್ಥನೆ ದೇವರು ಕೇಳಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್. ದೇವರಿಗೆ ಸ್ತೋತ್ರ. ಹೊಟ್ಟೆ ಕಿಚ್ಚಿನ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ಇನ್ನು ನಡೆದ 3ನೇದಾಗಿ ಲಾಸ್ಟ್ ಒಂದು ಪಾಯಿಂಟ್, ಉಪವಾಸ ಪ್ರಾರ್ಥನೆ. ಉಪವಾಸ ಪ್ರಾರ್ಥನೆ ಅಂದ್ರೆ ಏನು? ಉಪ ಪ್ಲಸ್ ವಾಸ. ಉಪ ಅಂದ್ರೆ ಹತ್ತಿರ, ವಾಸ ದೇವರ ಹತ್ತಿರ ವಾಸ ಮಾಡೋದೇ ನಿಜವಾದ ಉಪವಾಸದ ಪ್ರಾರ್ಥನೆ. ಆಮೆನ್. ಉಪವಾಸ ಪ್ರಾರ್ಥನೆ ಅಂದ್ರೆ ಅಂದ ತಕ್ಷಣ ಊರೆಲ್ಲ ಡೆಂಗೂರ ಹಾಕೊಂಡು ನಾನು ಇವತ್ತು ಊಟ ಮಾಡ್ತಾ ಇಲ್ಲ ಅಂತೇಳಿ, ನಾನು ಊಟ ಮಾಡ್ತಾ ಇಲ್ಲ, ನಾನು ಊಟ ಮಾಡಲ್ಲ ಇವತ್ತು, ನಾನು ಉಪವಾಸ ಇದ್ದೀನಿ ಅಂತೇಳಿ ಊರೆಲ್ಲ ತಿರ್ಕೊಂಡ್ ಬಂದ್ರು. ಲಾಸ್ಟ್ ಸಾಯಂಕಾಲ 5 ಗಂಟೆಗೆ ಸ್ತೋತ್ರ ಸ್ವಾಮಿ, ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಉಪವಾಸ ಇದ್ದೆ, ಅದಕ್ಕಾಗಿ ಸ್ತೋತ್ರ ಅಂತೇಳಿ ನೀನು ಪ್ರಾರ್ಥನೆ ಮಾಡಿದೆ, ಅದರ ಉಪವಾಸ ಅಲ್ಲ. ಉಪವಾಸ ಪ್ರಾರ್ಥನೆ ಅಂದ್ರೆ ಕೆಲವರು ವಿಚಿತ್ರವಾಗಿ ಆಚರಣೆ ಮಾಡ್ತಾರೆ. ಕೆಲವರು ಹಾಲು, ಇನ್ನೊಂದು ಊಟ, ಕಬ್ಬು, ಗೆಣಸ್ಗೆಡ್ಡೆಗಳು, ಅವು ಇವು ತಂದು ತಿಂದ್ಕೊಂಡು ಹೊಟ್ಟೆ ತುಂಬಾ ತಿಂದ್ಬಿಟ್ಟು ಇವತ್ತು ನಾನು ಏನ್ ತಿನ್ನಲ್ಲ, ಏನಂತ ತಿಂದ್ಬಿಟ್ಟಿದ್ದೆ ಆಲ್ರೆಡಿ, 1 ಜಡ್ವ ಕಬ್ಬು, ಆಮೇಲೆ ಗೆಣಸ್ಗೆಡ್ಡೆಗಳು, ಹಾಲು, ಕಳ್ಳೆಪುರಿ, ಬಾಳೆಗೆ ಜ್ಯೂಸು ಎಲ್ಲ ತಿಂದು ಇದು ಉಪವಾಸ ಅಲ್ಲ. ಉಪವಾಸ ಅಂದ್ರೆ ದೇವರ ನೆರಳಲ್ಲಿ ಸಮಯವನ್ನೇ ಕಳೆಯುವಂಥದ್ದು. ಉಪವಾಸ ಅಂದ್ರೆ ಏನು? ದೇವರ ನೆರಳಲ್ಲಿ ಸಮಯ ಕಳೆಯುವಂಥದ್ದು. ಹಲ್ಲೆಲೂಯಾ. ನೀನು ಮೊದಲೇ ನಾಳೆ ಉಪವಾಸ ಇರ್ತಿಂದ ಅಷ್ಟು ನಿಮಿಷನು, ಅಷ್ಟು ಹೊತ್ತುನು ಈ ಲೋಕದ ಯಾವ ಕೆಲಸನೂ ಮಾಡಬಾರದು. ಆಮೇಲೆ ಉಪವಾಸ ಅಂದ್ರೆ ನಾಳೆ ಉಪವಾಸ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ಪಾತ್ರೆಗಳು ಜೊತೆ ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡೋದು ಎಲ್ಲ ಮುಗಿಸ್ಕೊಂಡು 1 ಗಂಟೆ ಟೈಮ್ ಆಯ್ತು, ಉಪವಾಸ ಮುಗೀತು, ಸ್ತೋತ್ರ ಅಂತೇಳಿ ಅದೆಲ್ಲ ಪ್ರಾರ್ಥನೆ. 1 ನಿಮಿಷ ಲೋಕಕ್ಕೆ ಕೊಡಬಾರ್ದು. ಪ್ರತಿಯೊಂದು ನಿಮಿಷನು ದೇವರಿಗೆ ಸ್ತೋತ್ರ ಬಾಗಿಲಾಕೊಂಡು ಎಷ್ಟು 3 ಅವರ್ ಇರ್ತೀಯೋ, 4 ಅವರ್ ಇರ್ತೀಯೋ, 1 ದಿವಸ ಇರ್ತೀಯೋ, ಅದ್ ನಿನ್ ಪರ್ಸನಲ್. ನೀನು ಮೊದಲೇ ಸಿದ್ಧತೆ ಮಾಡ್ಕೋಬೇಕು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬೈಬಲ್ ಇರಬೇಕು. ದೇವರು ನೀನು ಮಾತ್ರ ಸಂಬಂಧ ಇರಬೇಕು. ಲೋಕದ ಯಾವುದೇ ರೀತಿಯಂತಹ ಸಂಬಂಧದಲ್ಲಿ, ಕೆಲಸದಲ್ಲಿ ಇರಬಾರದು. ಆಮೇಲೆ ಉಪವಾಸ ಅಂತೀಯ, ತೋಟಕ್ಕೆ ಕೆಲ್ಸಕ್ಕೆ ಹೋಗ್ತೀಯಾ, ಇನ್ನೊಂದು ಕೆಲ್ಸಕ್ಕೆ ಹೋಗ್ತೀಯಾ, ಏನೋ ವಿಚಿತ್ರ ಎಲ್ಲಾ ಕೆಲಸಗಳು ಮಾಡಿದ್ರೆ ಲಾಸ್ಟ್ ಉಪವಾಸ ಅಂತೀಯ. ಊಟ ಮಾಡದಿರೋದು ಉಪವಾಸ ಅಲ್ಲ. ದೇವರ ಜೊತೆಲಿ 1 ನಿಮಿಷವನ್ನ ಸಮಯವನ್ನ ಕಳೆಯುವಂಥದ್ದು. ಆಮೆನ್, ಆಮೆನ್.
ನೀನ್ ಎಷ್ಟವರು ಉಪವಾಸ ಇರ್ತೀಯೋ ಅಷ್ಟವರು ದೇವ್ರ ಜೊತೆ ಸಮಯ ಕಳೆಯೋದು. ಯಾರ ಜೊತೆ ಮಾತಾಡಬಾರ್ದು, ದೇವ್ರ ಜೊತೆನೇ ಮಾತಾಡಬೇಕು. ದೇವ್ರ ವಾಕ್ಯ ಜೊತೆಲೇ ನೀನು ಮಾತಾಡ್ತಾ ಇರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ. ಇದು ಅಭ್ಯಾಸ ಮಾಡ್ಕೋಬೇಕು. ಓಕೆ, ಗಮನಿಸ್ರಿ. ಉಪವಾಸ ಪ್ರಾರ್ಥನೆ, ಕಣ್ಣೀರು ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೇನು? ದೇವ್ರ ಜೊತೆಲಿ ಮಾತಾಡುವಂಥದ್ದು. ದೇವರು ಮಾತಾಡೋದು ಯಾವುದು? ಬೈಬಲ್ ಮುಖಾಂತರ, ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆಲಿ ಮಾತಾಡ್ತಾನೆ. ಹಲ್ಲೆಲೂಯಾ. ಇವತ್ತಿಂದ ನಾವು ಪರ್ಸನಲ್ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಇದ್ದಿದ್ದೇ ಆದರೆ ಎಲ್ಲದರ ಮೇಲೆ ಜಯ ನಮಗಿರುತ್ತೆ. ಆಮೆನ್, ಆಮೆನ್. ಸರ್ವಶಕ್ತನ ಜೊತೆ ಮಾತಾಡೋದಕ್ಕೆ ನಾಚಿಕೆ ಕೊಡಬಾರದು, ಬಿಸಿ ಆಗಿರಬಾರ್ದು. ಈ ಲೋಕದಲ್ಲಿ ಹೆಚ್ಚಿನ ಸಮಯ ದೇವರ ಜೊತೆ ಸಮಯ ಕಳೆಯುವಾಗ ಎಲ್ಲದರ ಮೇಲೆ ಜಯ ಉಂಟಾಗುತ್ತೆ. ಶೋಧನೆಗಳು ಬರ್ತಾವೆ, ಅದನ್ನು ಜಯಿಸುವ ಶಕ್ತಿ ಯಾವ್ದಂದ್ರೆ ಪ್ರಾರ್ಥನೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತೇಳಿ. ಆಮೇನ್. ನೀನು ಶೋಧನೆ ಬರಬಾರದು ಅಂದ್ರೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಸಭೆಯಲ್ಲಿ ಸೇವೆ ಮಾಡುವಂತ ಪ್ರತಿಯೊಬ್ಬರು ನಿಮ್ಗೆ ಸಮಯ ಸಿಗದಾಗೆಲ್ಲ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ದೇವರು ಹೇಳ್ತಾರೆ, ನನ್ನ ಆಲಯ ಪ್ರಾರ್ಥನಾ ಆಲಯವಾಗಿರಬೇಕು ಅಂತೇಳಿ. ವಾರಕ್ಕೊಂದ್ಸತಿ ಬಂದು ಪ್ರಾರ್ಥನೆ ಮಾಡೋದೆಲ್ಲ, ಪ್ರತಿನಿತ್ಯ ಅವಕಾಶ ಸಿಗದಾಗ ಎಲ್ಲ ಸಾರಿ ಸಭೆಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾಕಂದ್ರೆ ದೇವರ ಎದುರು ನೋಡುವಂಥದ್ದು ನನ್ನ ಆಲಯ ಪ್ರಾರ್ಥನಾ ಆಲಯವಾಗಿರಬೇಕು. ಯೇಸು ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ಹೇಳಿದ ಮೇಲೆ ಖಂಡಿತವಾಗಿ ಅದನ್ನ ಕಾರ್ಯ ಮಾಡೇ ಮಾಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಕುಟುಂಬದ ದೀಪವನ್ನ ಪ್ರಾರ್ಥನೆ ಒಂದು ದೀಪ. ಆ ದೀಪವನ್ನು ಹಚ್ಚೋಣ ನಮ್ಮ ಹೃದಯಗಳಲ್ಲಿ. ಹಲ್ಲೆಲೂಯಾ. ನಮ್ಮ ಕುಟುಂಬಗಳಲ್ಲಿ ಒಂದು ಬೆಂಕಿನ ದೀಪವನ್ನು ಹಚ್ಚೋಣ, ಬೆಂಕಿಯ ದೀಪವನ್ನು ಹಚ್ಚೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥಿಸ್ತೀರಿ. ಇವತ್ತಿಂದ ಪ್ರಾರ್ಥನೆಯ ಒಂದು ಬೆಂಕಿ, ಪ್ರಾರ್ಥನೆಯ ಒಂದು ದೀಪ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಉರಿತಾ ಇರಬೇಕು. ಆ ಪ್ರಾರ್ಥನೆ ನಿಮ್ಮನ್ನ, ನಿಮ್ಮ ಕುಟುಂಬನ ಕಾಪಾಡುತ್ತೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಊರವರನ್ನ ಕಾಪಾಡುತ್ತೆ. ನಿಮ್ಮ ಪ್ರಾರ್ಥನೆ ನಿಮ್ಮ ಸಂಬಂಧಿಕರನ್ನ ಕಾಪಾಡುತ್ತೆ. ನಿನ್ನ ಪ್ರಾರ್ಥನೆ ದೇವರು ಕೇಳುವಂತನಾಗಿದ್ದಾನೆ. ಹಲ್ಲೆಲೂಯಾ. ಹತ್ತಿರವೇ ಇರುವವರೇ ನನ್ನ ಪ್ರೀತಿಯ ಯೇಸುವೇ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಆರಾಧನೆ 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 ಮಾಡುವಾಗ ನನ್ನ ಹತ್ತಿರವೇ ಇರುವವನೇ, ನನ್ನ ಪ್ರೀತಿಯ ಯೇಸುವೇ. ಚಿತ್ತಾದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಳಾಗ ನಡೆಸುವೆ. ಚಿತ್ತಾದಂತೆ ನಿನ್ನ ಸನ್ಮಾರ್ಗದಿ ನಾನು ಬಾಳಾಗ ನಡೆಸುವೆ. ಆರಾಧನೆ 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 ನಿಮಗೆ. ಪ್ರಾರ್ಥನೆ ಮಾಡುವಾಗ ನನ್ನ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಆರಾಧನೆ 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 ನಿಮಗೆ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಹತ್ತಿರವೇ ಇರುವವರೇ, ನನ್ನ ಪ್ರೀತಿಯ ಯೇಸುವೇ. ನಿನ್ನಿಂದಲೇ ಎಲ್ಲ ಸಾಲವನ್ನು
ಮಾಡೋ ಕಾಣಿಕೆ ತೆಗೆದುಕೊಡ್ತದೆ. ಬೆಳೆಸಿದ್ದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ರಕ್ಷಣೆ ಹೊಂದಿದ್ದು ಸತ್ಯವಾದದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಆತನ ಬಲವು ನಿನ್ನ ಕೃಪೆಯು, ಪವಿತ್ರಾತ್ಮನ ಬಲವು ನಿನ್ನ ಕೃಪೆಯು, ಆತನ ಬಲವು ನಿನ್ನ ಕೃಪೆಯು, ಪವಿತ್ರಾತ್ಮನ ಬಲವು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಈವರೆಗೂ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು, ಈವರೆಗೆ ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಶಾಂತಿಯ ನೀಡಿತು ನಿನ್ನ ಕೃಪೆಯು, ಸಂತೋಷಗೊಳಿಸಿತು ನಿನ್ನ ಕೃಪೆಯು, ಶಾಂತಿಯ ನೀಡಿತು ನಿನ್ನ ಕೃಪೆಯು, ಸಂತೋಷಗೊಳಿಸಿತು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮ ಪಡೆದಿದ್ದು ನಿನ್ನ ಕೃಪೆಯು, ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪವಿತ್ರಾತ್ಮ ಪಡೆದಿದ್ದು ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು. ಆಮೆನ್. ಓಕೆ, ಪ್ರೇರ್ ಮಾಡಿದ ತಕ್ಷಣ ಅಡಿಗೆ ಆಗಿದೆಯಲ್ಲಿ ಸರಿ. ಆಮೇಲೆ ಅನೇಕ ಜಾಗದಲ್ಲಿ ಜ್ವರ ಜಾಸ್ತಿ ಆಗ್ತಾ ಇದೆ. ನಾವು ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಜ್ವರದಾತ್ಮನ ಬಂಧಿಸುವ ಹಾಗೆ ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಇದೊಂಥರ ಸ್ಪಿರಿಟ್ಸ್, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರಾರ್ಥನೆ ಕೇಳಿ ಎಲ್ಲರಿಗೂ ದೇವರು ಬಿಡುಗಡೆ ಕೊಡ್ತಾರೆ. ಆಮೇಲೆ ಆಮೇಲೆ ಓಕೆ, ಇದಾದ ನಂತರ ಊಟ ರೆಡಿ ಇದ್ರೆ ಊಟ ಮಾಡಿ ನಾವು ಕೆಲ್ಸಕ್ಕೆ ಹೋಗೋಣ. ಓಕೆನಾ? ಯಾರು ಒತ್ತಾಯದಿಂದ ಇಲ್ಲ, ಸಂತೋಷದಿಂದ ಮಾಡೋಣ. 1 hour 2 hour ಕೆಲಸ ಹಿಡಿಬೋದು ಅಷ್ಟೇ, ಜಾಸ್ತಿ ಹೊತ್ತಿನ ಇರೋದಿಲ್ಲ. ಆಮೇಲೆ ಇದೆಲ್ಲ ಹಿಸ್ಟ್ರಿ ಆಗಿರ್ತದೆ. ನಾವು ಮಾಡೋ ಪ್ರತಿಯೊಂದು ಕೆಲಸ ದೇವ್ರ ಮುಂದೆ ಇರುತ್ತೆ, ಜನಗಳ ಮುಂದೆ ಸಾಕ್ಷಿ ಆಗಿರ್ತದೆ. ಸರಿ, ಈ ಸಂದರ್ಭದಲ್ಲಿ ಕೊನೆಗೆ ಪ್ರಾರ್ಥನೆ ಮಾಡೋಣ. ಈ ಸಂದರ್ಭದಲ್ಲಿ ಸರ್ವಶಕ್ತನಾದ ತಂದೆಯಾದ ದೇವರೇ ಸ್ತೋತ್ರ ಸ್ವಾಮಿ. ಯೋಗ ಕರ್ತನೆ, ಬೆಳಗಿನ ಎಲ್ಲರೂ ನಡೆಸ್ಕೊಂಡು ಬಂದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ವಿಚಾರವಾಗಿ ಮಾತಾಡಿದ್ರ ಅನೇಕ ಜೀವಿತಗಳಲ್ಲಿ ಪ್ರಾರ್ಥನೆ ಕಾರ್ಯ ಮಾಡಿಲ್ಲ ಸ್ವಾಮಿ. ಅಷ್ಟು ಮಾತ್ರ ಕೊಟ್ಟಂತ ಕಾಣಿಕೆ ಭಾಗಗಳನ್ನು ಆಶೀರ್ವಾದ ಮಾಡಿರ್ತಾನೆ. ಕಷ್ಟಪಟ್ಟು ದುಡಿದು ಪ್ರೀತಿಯಿಂದ ಕೊಡಲ್ಪಟ್ಟಂತ ಒಂದೊಂದು ಕುಟುಂಬದ ಮೇಲೆ ನಿಮ್ಮ ದಯೆ, ನಿಮ್ಮ ಕರುಣೆ ಹೆಚ್ಚಾಗ್ಲಿ, ಕೃಪೆ ಹೆಚ್ಚಾಗ್ಲಿ, ಐಶ್ವರ್ಯ ಉಂಟಾಗ್ಲಿ ಸ್ವಾಮಿ.
ಎಲ್ಲ ಕಟ್ಟೆಗಳು, ಹಣದ ಸಮಸ್ಯೆಗಳ ಕಟ್ಟೆಗಳು, ಬಿಕ್ಕಟ್ಟುಗಳು ಬಿಡುಗಡೆ ಆಗಲಿ ಸ್ವಾಮಿ. ಆರೋಗ್ಯದ ವಿಚಾರದಲ್ಲಿ ಕಟ್ಟಿದಂತ ಕಟ್ಟೆಗಳೆಲ್ಲ ಬಿಡುಗಡೆ ಆಗಲಿ ಸ್ವಾಮಿ. ಅಷ್ಟು ಮಾತ್ರವಲ್ಲ ಕರ್ತನೆ, ಈ ಪ್ರಾಂತ್ಯದಲ್ಲಿ ಅನೇಕ ಕರ್ನಾಟಕ, ತಮಿಳು, ಆಂಧ್ರದಲ್ಲಿ ಕರ್ತನೆ ಎಲ್ಲಾ ಕಡೆ ಕರ್ತನೆ ಜ್ವರದಾತ್ಮ ಕಾರ್ಯ ಮಾಡ್ತದೆ. ಯೇಸು ನಾಮದಲ್ಲಿ ಅದನ್ನು ಬಂಧಿಸ್ತೇವೆ. ಎಲ್ಲ ಜ್ವರಗಳು ಬಿಡುಗಡೆ ಆಗಲಿ ಸ್ವಾಮಿ. ಹೆಸರುಗಳು ಬೇರೆ ಬೇರೆ ರೂಪದಲ್ಲಿ ಮನುಷ್ಯರನ್ನ ಬಲಹೀನಗೊಳಿಸಿ ಪ್ರಾಣಕ್ಕೆ ಹೋರಾಟ ಮಾಡುತ್ತಿರುವಂತ ಎಲ್ಲ ಸ್ಪಿರಿಟನ್ನ ಬಂಧಿಸ್ತೇವೆ ಯೇಸು ನಾಮ. ಇವೇ ಸಮಯದಲ್ಲಿ ಕರ್ತನೆ ಈ ರಾಜ್ಯದಲ್ಲಿ ಮಾತ್ರವಲ್ಲ, ಈ ಸಭೆಯಲ್ಲಿ ಯಾರು ಬಲಹೀನರಾಗಿದ್ದಾರೋ, ಜ್ವರದಲ್ಲಿ ಕಟ್ಟಕಲ್ಪಡಿದೆಲ್ಲ ಬಿಡುಗಡೆ ಆಗಲಿ ಸ್ವಾಮಿ. ಕರ್ತನೆ ಈ ಸಮಯದಲ್ಲಿ ಕರ್ತನೆ ಗೋಪಾಲಪ್ಪಗಾಗಿ ಪ್ರಾರ್ಥನೆ ಮಾಡ್ತೇನೆ. ಯೇಸು ನಾಮದಲ್ಲಿ ಜ್ವರ ಅವರಿಗೆ ಕುಟುಂಬದಲ್ಲಿರುವಂತ ಮಕ್ಕಳಿಗಿರುವಂತ ಎಲ್ಲ ಜ್ವರಗಳು ಬಿಡುಗಡೆ ಆಗಲಿ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಕರ್ತನೆ, ಇನ್ನು ಯಾರು ಹೆಸರು ಗೊತ್ತಿಲ್ಲದೆ ಇದ್ದಾರೋ ಅವರೆಲ್ಲರನ್ನು ಸಂಧಿಸ್ತೀರಿ. ನಿಮ್ಮ ಗಾಯದ ಕೈ ಮುಟ್ಟಿ ಆ ಜ್ವರದ ಆತ್ಮ ಪ್ರಾಂತ್ಯದಿಂದ ಬಿಡುಗಡೆ ಆಗಲಿ ಸ್ವಾಮಿ. ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ಜ್ವರದಾತ್ಮ ಬಿಡುಗಡೆ ಆಗಿದ್ದಕ್ಕಾಗಿ ಸ್ತೋತ್ರ. ಪೇತ್ರನಂತೆ ಜ್ವರದಿಂದಿದ್ದಾಗ ನೀವು ಅವರು ಮುಟ್ಟಿದ ತಕ್ಷಣ ಬಿಡುಗಡೆ ಆಯ್ತು, ಅದಕ್ಕಾಗಿ ಸ್ತೋತ್ರ. ಇವತ್ತನ್ನು ಪ್ರಾರ್ಥನೆ ಕೇಳಿ ಎಲ್ಲವೂ ಬದಲಾವಣೆ ತಂದಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮುಂಟಾಗಲಿ. ಅನಂತ ಪ್ರತಿಯೊಬ್ಬರನ್ನು ಆಶ್ವಾಸ ಬಲಪಡಿಸಿ ಕುಟುಂಬಕ್ಕೆ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಬಿಡುತ್ತಾನೆ. ನನ್ನ ಮನೆಯ ಹೊಂದಿಕೊಂಡಾಡು ನಾವು ಕಿರಿಸ, ನನ್ನ ಮನೆಯ ಹೊಂದಿಕೊಂಡಾಡು